ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ವೀಕ್ಲಿ ಕರೆಂಟ್ ಅಫೇರ್ಸ್ನ ಭಾಗವಾಗಿರ್ತಕ್ಕಂತಹ ಟಾಪ್ 60 ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಕರೆಂಟ್ ಅಫೇರ್ಸಲ್ಲಿ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಲಾಸ್ಟ್ ವೀಕಲ್ಲಿ ಕಂಪ್ಲೀಟ್ ಆಗಿ 7 ದಿನ ನಾವು ಮಾಡಿದ್ದೀವಿ ಅಂತಂದರೆ ಇಲ್ಲ, ನಾವು ಮಾಡಿರಲಿಲ್ಲ. ಸರಿನಾ? ಸೊ ಮೀನ್ಸ್ ನಾವು ಯಾಕೆ ಅಂತಂದರೆ ಸ್ಟಾರ್ಟ್ ಮಾಡಿರೋದೇ ವೀಕಿನ ಅರ್ಧ ಭಾಗದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಸರಿನಾ? ಸೊ ಅದಕ್ಕಿಂತ ಮುಂಚೆ ಇರತಕ್ಕಂತಹ ಪ್ರಶ್ನೆಗಳು ನಮ್ಗೆ ಬೇಕಲ್ವಾ? ಸೊ ಆ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದು ಇಟ್ಟಿದ್ದಾರೆ. ಸರಿನಾ? ಸೊ ಈ ಪ್ರಶ್ನೆಗಳನ್ನ ನಾವು ನೋಡ್ಕೊಳ್ಳೋಣ. ಸೊ ಆ್ಯಂಡ್ ದೆನ್ ನಾಳೆಯಿಂದ ಯಥಾ ಪ್ರಕಾರ ಸೊ ಡೈಲಿ 30 ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆ್ಯಂಡ್ ದೆನ್ ಮತ್ತೆ ವೀಕೆಂಡಲ್ಲಿ ಟಾಪ್ 100 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ ನೆಕ್ಸ್ಟ್ ವೀಕ್. ಸರಿನಾ? ಬಟ್ ಈ ವೀಕ್ ಏನಿದೆ ಅಂತಂದರೆ 60 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಚೆನ್ನೈನ 16 ವರ್ಷದ ಇಲಂಪರ್ತಿ AR ಭಾರತದ ಯಾವ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ 88ನೇ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ 89ನೇ, ಆಪ್ಷನ್ ಸಿ 90ನೇ, ಆಪ್ಷನ್ ಡಿ ಏನಿದೆ ಅಂತಂದರೆ 91ನೇ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇಲಂಪರ್ತಿ AR ಅನ್ನೋರು ಏನಿದಾರಲ್ವಾ, ಸೊ ಇವರು ಈ ಚೆನ್ನೈಯಿಂದ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಅಂತ ಕೇಳ್ತಾನೆ. ಸೊ ಅವ್ರನ್ನ ಹೇಳಬೇಕಾಗುತ್ತೆ 90ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಅಂತ. ಯಾರು? ಈ ಇಲಂಪರ್ತಿ ಅನ್ನೋರು. ಸರಿನಾ? ಸೊ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸೊ ಲಾಸ್ಟ್ 3 ಜನ ನಿಮಗೆ ಗ್ರ್ಯಾಂಡ್ ಮಾಸ್ಟರ್ಸ್ ಹೆಸರುಗಳನ್ನು ಹಾಗೆ ಅವರ ನಂಬರ್ಗಳನ್ನು ಕೇಳ್ತಾನೆ. ಸರಿನಾ? ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದ ಸೇನೆಗಾಗಿ ಪ್ರೈವಗ್ ಬಿಡುಗಡೆ ಮಾಡಿದ ಮೊದಲ ವಿದ್ಯುತ್ ವಾಹನದ ಹೆಸರೇನು ಅಂತ ಕೇಳಿದ್ದಾನೆ. ಯಾವುದು ಮೊದಲ ವಿದ್ಯುತ್ ವಾಹನವಾಗಿದೆ? ಯಾರು ಬಿಡುಗಡೆ ಮಾಡಿದ್ದಾರೆ? ಪ್ರೈವಗ್ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಯಾವುದು? ಆಪ್ಷನ್ ಎ ಚೇತಕ ಕುದುರೆ. ಓಕೆ, ಚೇತಕ. ಆಪ್ಷನ್ ಬಿ ವೀರ್, ಆಪ್ಷನ್ ಸಿ ಸುದರ್ಶನ್, ಆಪ್ಷನ್ ಡಿ ಪ್ರತಾಪ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವೀರ್ ಅಂತ ಹೇಳ್ತೀವಿ. ಸರಿನಾ? ಸೊ ಯಾವುದು? ಆಪ್ಷನ್ ಬಿ ವೀರ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಸರಿನಾ? ಸೊ ಭಾರತದ ಮೊದಲ ವಿದ್ಯುತ್ ವಾಹನದ ಹೆಸರಾಗಿದೆ ಯಾವುದು? ವೀರ್ ಅನ್ನೋದು. ಯಾರು ತಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ ಇದನ್ನ ಪ್ರೈವೇಗ್ ಅವರು ತಯಾರಿಯನ್ನು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ರಾಷ್ಟ್ರೀಯ ಮೀನುಗಾರಿಕೆ ಜನಗಣತಿ 2025 ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ? ಎಲ್ಲಿ ಪ್ರಾರಂಭಿಸಲಾಗಿದೆ ಇದನ್ನ? ಸೊ ಇದನ್ನ ಪ್ರಾರಂಭಿಸಿದ್ದು ಆಪ್ಷನ್ ಎ ವಿಶಾಖಪಟ್ಟಣಂ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಏನಿದೆ ಅಂತಂದ್ರೆ ಕೊಚ್ಚಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ ಕೊಚ್ಚಿ ಅಂತ ಹೇಳ್ತೀವಿ. ಸರಿನಾ? ಸೊ ಈ ಒಂದು ಕೊಚ್ಚಿಯಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ರಾಷ್ಟ್ರೀಯ ಸಮುದ್ರ ಮೀನುಗಾರಿಕೆ ಜನಗಣತಿಯನ್ನ ಮಾಡಿದೆ. ಸರಿನಾ? ಏನು? ಈ ಒಂದು ಸಮುದ್ರ ಮೀನುಗಾರಿಕೆ ಜನಗಣತಿ ಅಂತ ಹೇಳ್ತೀವಿ. ಸೊ ಹೇಗೆ ಮಾಡಿದ್ದಾರೆ? ಡಿಜಿಟಲ್ ಮುಖಾಂತರ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಫಿಡೆ ಚೆಸ್ ವಿಶ್ವಕಪ್ 2025 ಟ್ರೋಫಿಯನ್ನು ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿದೆ. ಸೊ ಹಾಗಾದರೆ ಈ ಒಂದು ಫಿಡೆ ಚೆಸ್ ವಿಶ್ವಕಪ್ನ ಇವಾಗಿನ ನೂತನ ಹೆಸರೇನು? ಏನು? ಆಪ್ಷನ್ ಎ ಈ ವಿಶ್ವನಾಥನ್ ಆನಂದ್ ಕಪ್ ಅಂತ ಹೇಳ್ತೀವಿ, ಆಪ್ಷನ್ ಬಿ ಕೃಷ್ಣನ್ ಶಶಿಕಿರಣ್ ಕಪ್ ಅಂತ ಹೇಳ್ತೀವಿ, ಆಪ್ಷನ್ ಸಿ ಕೊನೇರು ಹಂಪಿ ಕಪ್, ಆಪ್ಷನ್ ಡಿ ಈ ಸುಬ್ಬರಾಮನ್ ಕಪ್ ಅವರು. ಸರಿನಾ? ಸೊ ಹಾಗಾದರೆ ಇಲ್ಲಿ ಗೆಸ್ ಮಾಡಿ ಸಹ ಹೇಳ್ಬೋದು ಯಾರ್ರೀ ಇದರಲ್ಲಿ ಗ್ರೇಟೆಸ್ಟ್ ಲೆಜೆಂಡ್ ಯಾರಿದ್ದಾರೆ? ಆಪ್ಷನ್ ಎ ಯಾರು? ವಿಶ್ವನಾಥನ್ ಆನಂದ್ ಕಪ್ ಅಂತ ಹೇಳಿದ್ವಿ. ಸರಿನಾ? ಈ ಒಂದು ವಿಶ್ವನಾಥನ್ ಆನಂದ್ ಅವರ ಹೆಸರಿನ ಮೇಲೆ ಈ ಫಿಡೆ ವಿಶ್ವ ಚೆಸ್ ಕಪ್ಪಿನ ಹೆಸರನ್ನ ಮರು ಬದಲಾವಣೆ ಮಾಡಿದ್ದಾರೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸರಿನಾ? ಸೊ ರೀಸೆಂಟಾಗಿ ಇದು ಎಲ್ಲಿ ನಡೆದಿತ್ತು ಅಂತ ಕೇಳ್ತಾನೆ. ಈ ಒಂದು ಚೆಸ್ ಟೂರ್ನಿ ಅಂತಂದರೆ ಗೋವಾದಲ್ಲಿ ನಡೆದಿತ್ತು. ಹಾಗಾದರೆ ಈ ಒಂದು ಗೋವಾದಲ್ಲಿ ನಡೆದಿರ್ತಕ್ಕಂಥ ಚೆಸ್ ಟೂರ್ನಿಯ ವಿಜೇತರು ಯಾರು ಅಂತ ಹೇಳ್ಬೋದಾ? ಹೇಳಿ. ಯಾಕೆ ಅಂತಂದರೆ ಇದನ್ನು ಆಲ್ರೆಡಿ ನಾನು ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀನಲ್ವಾ? ಸೊ ಇದನ್ನು ನೀವು ಕಮೆಂಟ್ ಮಾಡಿ. ಸರಿನಾ? ಸೊ ಯಾವ ದೇಶದವರು? ಉಜ್ಬೇಕಿಸ್ತಾನ್ ದೇಶದವರು ಅಂತ ಹೇಳ್ತೀವಿ. ಸರಿನಾ? ಎಷ್ಟು ವರ್ಷದ ಯುವಕ ಆಗಿದ್ದಾರೆ ಅವರು ಅಂತ ಕೇಳಿದ್ರೆ 19 ವರ್ಷದ ತರುಣ ಯುವಕ ಅಂತ ಹೇಳ್ತೀವಿ. ಸರಿನಾ? ಸೊ ಆ್ಯಂಡ್ ದೆನ್ ಯಂಗೆಸ್ಟ್ ಮೆನ್ ಅಂತ ಹೇಳ್ತೀವಿ. ಸರಿನಾ? ನೆನ್ಪಿಟ್ಕೊಳ್ಳಿ, ಈ ಫಿಡೆ ಚೆಸ್ ವಿಶ್ವಕಪ್ನಾಗಿರ್ತಕ್ಕಂಥ ಯಂಗೆಸ್ಟ್ ಮೆನ್ ಯಾರು ಅಂತ ಕೇಳಿದ್ರೆ ಇದೇ ಒಂದು ಉಜ್ಬೇಕಿಸ್ತಾನದ ಯುವಕ. ಸರಿನಾ? ಸೊ ಹಾಗಾದರೆ ಆ ಯುವಕನ ಹೆಸರು ಏನು ಅಂತ ನೀವು ಕಮೆಂಟ್ ಮಾಡಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಇತ್ತೀಚೆಗೆ ಯಾವ ನಗರವನ್ನು ಯುನೆಸ್ಕೋ ಗ್ಯಾಸ್ಟ್ರೋನಮಿ ನಗರವೆಂದು ಸೇರಿಸಿದೆ ಅಂತ ಕೇಳಿದರೆ? ಸರಿನಾ? ಗ್ಯಾಸ್ಟ್ರೋನಮಿ ನಗರವೆಂದು ಯಾವುದನ್ನು ಸೇರಿಸಿದೆ ಯುನೆಸ್ಕೋ? ಮುಂಬೈ, ನವದೆಹಲಿ, ಜೈಪುರ್ ಮತ್ತು ಲಕ್ನೋ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ ಲಕ್ನೋ. ಯಾವುದು? ಈ ಒಂದು ಯುನೆಸ್ಕೋ ಗ್ಯಾಸ್ಟ್ರೋನಮಿ ನಗರವೆಂದು ಇತ್ತೀಚೆಗೆ ಯಾವ ನಗರವನ್ನು ಘೋಷಣೆ ಮಾಡಿದೆ ಅಂತ ಕೇಳಿದ್ರೆ ಈ UPಯಲ್ಲಿ ಕಂಡುಬರ್ತಕ್ಕಂತಹ ಲಕ್ನೋ ನಗರವನ್ನ ಅಂತ ಹೇಳ್ತೀವಿ. ಸರಿನಾ? ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಇದು 5 ಸ್ಟಾರ್ ಹಾಕೊಂಡು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇದು ಒಂದೇ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಸಿಗಲ್ಲ. ಮಿನಿಮಮ್ ಏನಿಲ್ಲ ಸಹ 3-4 ಎಕ್ಸಾಮ್ಗಳಲ್ಲಿ ನಿಮಗೆ ಇದು ಕ್ವಶನ್ ಮುಂದೆ ಸಿಗುತ್ತೆ. ಸರಿನಾ ಸರ್? ಇದು ಇಂಪಾರ್ಟೆಂಟ್ ಅಲ್ವಾ? ಹಾಂ, ಇದು ಇಂಪಾರ್ಟೆಂಟ್ ಇದೆ. ಬಟ್ ಇದು ನಿಮಗೆ ಮುಂದೆ ಬರ್ತಕ್ಕಂಥ ಒಂದು ಎಕ್ಸಾಮಲ್ಲಿ ಸಿಗಬಹುದು ಇದು. ಸರಿನಾ? ಸೊ ಮೀನ್ಸ್ ನಿಮ್ಮ ಲಕ್ಕಿತ್ತಂದ್ರೆ ನಿಮ್ಮದೇ ಎಕ್ಸಾಮಲ್ಲಿ ಸಿಗಬಹುದು. ಆ್ಯಂಡ್ ದೆನ್ ನಿಮ್ಮ ಎಕ್ಸಾಮಲ್ಲಿ ಆ್ಯಂಡ್ ದೆನ್ ನಿಮ್ಮ ಶಿಫ್ಟಲ್ಲೇ ಸಿಗಬಹುದು ಇದು. ಬಟ್ ಇದು ಹೇಗೆ ಅಂತಂದರೆ ನಿಮಗೆ ಸಿಗುತ್ತೆ. ಸೊ ಆ ರೀತಿಯ ಪ್ರಶ್ನೆ ಇದು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ತೀವ್ರ ಬಡತನದಿಂದ ಮುಕ್ತವಾದ ಭಾರತದ ಮೊದಲ ರಾಜ್ಯವೆಂದು ಘೋಷಿಸಿದೆ ಅಂತ ಕೇಳಿದ್ರೆ ಕೇರಳ, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಒಡಿಶಾ ಅಂತ ಹೇಳ್ತೀವಿ. ಸರಿನಾ? ಸೊ ಡಿಜಿಟಲ್ ಆಗಿ ಅವರು ಸಮುದ್ರ ಮೀನುಗಾರಿಕೆಯನ್ನೇ ಮಾಡ್ತಾ ಇದ್ದಾರೆ ಅಂದರೆ ಮೀನುಗಾರಿಕೆಯ ಜನಗಣತಿಯನ್ನೇ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಬಡತನ ಹೋಗಿರಬೇಕು ಅವರಲ್ಲಿ. ಯಾರು? ಇವರೇ ಒಂದು ಕೇರಳದವರು ಅಂತ ಹೇಳ್ತೀವಿ. ಸರ್, ಈ ಒಂದು ತೀವ್ರ ಬಡತನದಿಂದ ಮುಕ್ತವಾಗಿರ್ತಕ್ಕಂತಹ ಮೊದಲ ರಾಜ್ಯ ಅಂತ ಹೇಳ್ತೀವಿ. ಯಾವುದು? ಕೇರಳ ರಾಜ್ಯ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಇಂಟರ್ನೆಟ್ ಸುರಕ್ಷತೆ ಮತ್ತು ಜವಾಬ್ದಾರಿಯುತ ಆನ್ಲೈನ್ ಬಳಕೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಲಿಸಲು ಸೈಬರ್ ಜಾಗೋ ಉಪಕ್ರಮವನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದೇನೆ. ಸರಿನಾ? ಸೈಬರ್ ಜಾಗೋವನ್ನು ಯಾರು ಪ್ರಾರಂಭಿಸಿದ್ದಾರೆ ಅಷ್ಟೇ ಬೇಕು ನಮಗೆ. ಯಾರು ಪ್ರಾರಂಭ ಮಾಡಿದ್ದಾರೆ?
ಹೇಳ್ಬೋದಾ? ಯಾರು? ಪಂಜಾಬ್ ಪೊಲೀಸ್ ಅವರು, ದೆಹಲಿ ಪೊಲೀಸ್ ಅವರು ಆಪ್ಷನ್ ಸಿ, ಉತ್ತರ ಪ್ರದೇಶ್ ಪೊಲೀಸ್ ಅವರು ಆಪ್ಷನ್ ಡಿ, ಬಿಹಾರ್ ಪೊಲೀಸ್ ಅವರು. ಸರ್ ಈ ಒಂದು ಬಿಹಾರ್ ದಿನ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಲ್ವಾ? ಕೇಳಿದಾನೆ ಆಲ್ರೆಡಿ ಲಾಸ್ಟ್ ಶಿಫ್ಟಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಪಂಜಾಬ್ ಪೊಲೀಸ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಸೈಬರ್ ಜಾಗೋ ಉಪಕ್ರಮವನ್ನು ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಪಂಜಾಬ್ ಪೊಲೀಸ್ ಅವರು ಅಂತ ಹೇಳ್ತೀವಿ ಸರ್. ಯಾವ ಪೊಲೀಸರು? ಪಂಜಾಬ್ ಪೊಲೀಸ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಬಾರಿಗೆ ಇಂಡಿ ಮತ್ತು ಪ್ಲೇನ್ ಕುಂಡಿ ಈ ನಿಂಬೆ ಹಣ್ಣುಗಳನ್ನು GI ಟ್ಯಾಗ್ ಮಾಡಿದ ಯಾವ ದೇಶಕ್ಕೆ ರಫ್ತು ಮಾಡಿದೆ ಅಂತ ಕೇಳಿದ್ದಾನೆ ಸರ್. ಮೀನ್ಸ್ ಈ ಒಂದು ಇಂಡಿಯಾ ಮತ್ತು ಈ ಒಂದು ಪ್ಲೇನ್ ಕುಡಿ ಅನ್ನೋದು ಏನಿದೆ ಅಲ್ವಾ, ಈ ಒಂದು ಪ್ಲೇನ್ ಕುಂಡಿ ಅನ್ನೋದು, ಸೊ ಎರಡೂ ಸಹ ನಿಂಬೆ ಹೆಸರಾಗಿದ್ದಾವೆ ಅಂತೆ. ಸೊ ಹಾಗಾದ್ರೆ ಈ ನಿಂಬೆಗಳನ್ನು ಯಾವ ದೇಶಕ್ಕೆ ರಫ್ತು ಮಾಡಿದೆ ಸರ್? ಇದನ್ನು ಸಹ ನಾನು ನಿಮಗೆ ಆಲ್ರೆಡಿ ಒಂದು ಕ್ಲಾಸಲ್ಲಿ ಹೇಳಿದ್ದೆ, ನ್ಯೂಸ್ ಪೇಪರಲ್ಲಿ ಬಂದಿತ್ತು ನ್ಯೂಸ್. ಓಕೆ, ಸೊ ಇದು ಇಂಗ್ಲೆಂಡ್ ಆಪ್ಷನ್ ಬಿ, ಅಮೆರಿಕ ಆಪ್ಷನ್ ಸಿ, ಬಾಂಗ್ಲಾದೇಶ ಆಪ್ಷನ್ ಡಿ, ರಷ್ಯಾ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ನೆನ್ಪಿಟ್ಕೊಳ್ಳಿ, ಈ ಇಂಗ್ಲೆಂಡ್ ಅಂತ ಹೇಳ್ತೀವಿ ಸರ್. ಸೊ ನಿಮಗೆ ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಈ ಇಂಡಿ ನಿಂಬೆ ಅಂತ ಕರೆಯಲ್ಲ. ಓಕೆ, ನಿಂಬೆಗೆ ಕಾಗ್ಜಿ ನಿಂಬೆ ಅಂತ ಹೇಳ್ತಾರೆ ಸರ್. ಏನಂತ ಹೇಳ್ತಾರೆ? ಕಾಗ್ಜಿ ನಿಂಬೆ ಅಂತ ಹೇಳ್ತಾರೆ ಸರ್. ನಮ್ಮ ಕರ್ನಾಟಕದಿಂದ ಏಕೈಕ GI ಟ್ಯಾಗ್ ಪಡೆದಿರ್ತಕ್ಕಂಥ ಒಂದು ಲೆಮನ್ ಯಾವುದು ಅಂದರೆ ಈ ಒಂದು ಇಂಡಿ ಲೆಮನ್ ಅಂತ ಹೇಳ್ತೀವಿ ಸರ್. ಸೊ ನಿಂಬೆ ನಾಡು ಯಾವುದು ಅಂತ ಕೇಳಿದ್ರೆ ಇಂಡಿ ಅಂತ ಹೇಳ್ತಾರೆ ಸರ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈ ಒಂದು ಪ್ಲೇನ್ ಕುಂಡಿ ಅನ್ನೋದು ಏನಿದೆ ಅಲ್ವಾ, ಸೊ ಇದು 0 ಬರಬೇಕು, ಇಲ್ಲಿ 0 ಬರಬೇಕಾಗಿತ್ತು ಸರ್. ಇನ್ನು ಇದು ಪ್ಲೇನ್ ಕುಂಡಿ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ತಮಿಳ್ನಾಡಲ್ಲಿ ಕಂಡುಬರುತ್ತೆ. ತಮಿಳ್ನಾಡಿನ ಒಂದು ಜಿಲ್ಲೆಯೂ ಆಗಿದೆ, ಅಂದೇನು ಒಂದು ದೊಡ್ಡ ಶಹರ ಸಹ ಆಗಿದೆ ಸರ್. ಸೊ ಅಲ್ಲಿಯ ಒಂದು ನಿಂಬೆಗೆ ಈ ಎರಡೂ ನಿಂಬೆಯನ್ನು ಇಂಗ್ಲೆಂಡ್ಗೆ ರಫ್ತು ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇಂಡಿಯಾ ಕಾಗ್ಜಿ ನಿಂಬೆ ಇದೇನಿದೆ ಅಲ್ವಾ, ಜಸ್ಟ್ ಇಂಡಿಯಾ ಕಾಗ್ಜಿ ನಿಂಬೆಯನ್ನು UAEಗೂ ಸಹ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಅಥವಾ ದುಬೈಗೆ ಅಂತ ನಾವು ಹೇಳ್ತೀವಿ. ಸೊ ಈ ದುಬೈಗೂ ಸಹ ರಫ್ತನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಸರಿನಾ. ಸೊ ಇದು ಸಹ ನೀವು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಯಾವ ಕಂಪನಿಯು ವಿಶ್ವದ ಮೊದಲನೆಯದು $5 ಟ್ರಿಲಿಯನ್ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ ಅಂತ ಕೇಳಿದ್ದೇನೆ ಸರ್. ಯಾವುದ್ರಿ? ಒಂದು ಸ್ಪೇಸ್ ಎಕ್ಸ್ ಹಾಕ್ತೀರಾ ಆಲ್ಮೋಸ್ಟ್, ಯಾಕಂದರೆ ಶ್ರೀಮಂತ ಅವನೇ ಇದ್ದಾನೆ, ಎಲಾನ್ ಮಸ್ಕ್, ಸೊ ಅವನೇ ಇರ್ಬೋದು ಅಂತ. ಅವನಿಗಿಂತ ಅತಿ ಡಬಲ್ ತ್ರಿಬಲ್ ಅಂತ ಹೇಳ್ಬೋದು ಸರ್. ಯಾರು ಅಂತಂದರೆ ಈ ಒಂದು NVIDIA ಅಂತ ಹೇಳ್ತೀವಿ ಸರ್. NVIDIA ಕಂಪ್ಯೂಟರ್ ಬಳಕೆದಾರರಾಗಿದ್ದರೆ ಅಂದರೆ ನಿಮಗೆ ಇದು ಗೊತ್ತಿರುತ್ತೆ NVIDIA ಅನ್ನೋದು. ಓಕೆ, ಸೊ ಇದು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದು ಈ ಒಂದು GI ಟ್ಯಾಗ್ ಹೇಳೋದರಲ್ಲಿ ಇನ್ನೊಂದು ಹೇಳಬೇಕಾಗಿತ್ತು ನಿಮಗೆ. ಈ GI ಕಾಯ್ದೆ ಬಂದಿರೋದು ಯಾವಾಗ? 1999 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು GI ಕಾಯ್ದೆ ಜಾರಿಗೆ ಬಂದಿರೋದು ಯಾವಾಗ ಅಂತ ಕೇಳ್ತೀನಿ, ಅವಾಗಲೂ ಹೇಳಬೇಕಾಗುತ್ತೆ 2003ರಲ್ಲಿ. ಯಾರ್ದು ಡೇಟ್ ಆಫ್ ಬರ್ತ್ ಇದೆಯಲ್ವಾ, ನೆನ್ಪಿಟ್ಕೊಳ್ಳಿ, 2003 ಅನ್ನೋದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಮೊದಲ GI ಟ್ಯಾಗನ್ನು ಪಡೆದಿರ್ತಕ್ಕಂಥ ವಸ್ತು ಯಾವುದು ಅಂತ ಕೇಳ್ತೀನಿ, ಅವಾಗಲೂ ಹೇಳಬೇಕಾಗುತ್ತೆ ಡಾರ್ಜಿಲಿಂಗ್. ಯಾವುದು? ಡಾರ್ಜಿಲಿಂಗ್ ಅಂತ ಹೇಳ್ತೀವಿ, ಡಾರ್ಜಿಲಿಂಗ್. ಓಕೆ, ಈ ಡಾರ್ಜಿಲಿಂಗ್ ಯಾವಾಗ? 2004ರಲ್ಲಿ ಸರ್. ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ? ನೆನ್ಪಿಟ್ಕೊಳ್ರಿ, ಡೇಟ್ ಆಫ್ ಬರ್ತ್ ಇಂದರೆ ನೆನ್ಪಿಟ್ಕೊಳ್ಳಿ ಸಾಕಿದು. ಆ್ಯಂಡ್ ದೆನ್ ಈ ರೀಸೆಂಟಾಗಿ ತಮಿಳ್ನಾಡಿನ, ಯಾವ ರಾಜ್ಯದ? ತಮಿಳ್ನಾಡಿನ 5 ಉತ್ಪನ್ನಗಳು GI ಟ್ಯಾಗ್ ಮಾನ್ಯತೆಯನ್ನು ಪಡೆದಿದ್ದಾವೆ. ಓಕೆ, ಸೊ ಅದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ, ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಖಂಡಿತವಾಗೋದು ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಮುಂದೆ ಬರ್ತಕ್ಕಂಥ ಶಿಫ್ಟ್ಗಳಲ್ಲಿ ಆ್ಯಂಡ್ ದೆನ್ MTS ಎಕ್ಸಾಮಲ್ಲಿ ಕೇಳ್ತಾನೆ. ಓಕೆ, ಫಿಕ್ಸ್ ಬರೆದು ಕೊಡ್ತೀನಿ ನಿಮಗೆ, ಅದು ಕೇಳ್ತಾನೆ ಯಾವುದಾದ್ರೂ ಒಂದು ಶಿಫ್ಟಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಯಾವ ಕಂಪನಿಯು ವಿಶ್ವದ ಮೊದಲನೇ, ಓಕೆ ಇದು ಹೇಳಿದ್ದೀನಲ್ವಾ. ಆ್ಯಂಡ್ ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಕೀಟವಾದ ಅಟ್ಲಾಸ್ ಮಾತ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂತ ಕೇಳಿದಾನೆ ಸರ್. ಯಾವುದು? ಅಟ್ಲಾಸ್ ಮಾತ್ ಅನ್ನೋದು ಎಲ್ಲಿ ಕಂಡು ಬಂದಿದೆ? ನಮ್ಮ ಕರ್ನಾಟಕದಲ್ಲಿ ಕಂಡು ಬಂದಿದೆಯಾ? ಹೌದು, ನಮ್ಮ ಕರ್ನಾಟಕದಲ್ಲೇ ಕಂಡು ಬಂದಿದೆ ಸರ್. ಎಲ್ಲಿ? ಈ ಒಂದು ಅಟ್ಲಾಸ್ ಮಾತ್ ಅನ್ನೋ ಒಂದು ಅತಿ ದೊಡ್ಡ ಕೀಟವಾಗಿರ್ತಕ್ಕಂಥದ್ದು ಇದೆ ಇದು. ಸೊ ಎಲ್ಲಿಗೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದು ಕಂಡು ಬಂದಿದೆ. ಎಲ್ಲಿ? ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, TMSR ಥೋರಿಯಂ ಕರಗಿದ ಉಪ್ಪು ರಿಯಾಕ್ಟರ್ ನಲ್ಲಿ ಮೊದಲ ಯಶಸ್ವಿ ಥೋರಿಯಂ ಯುರೇನಿಯಂ ಇಂಧನ ಪರಿವರ್ತನೆಯನ್ನು ಯಾವ ದೇಶ ಸಾಧಿಸಿದೆ ಅಂತ ಕೇಳಿದ್ದಾನೆ. ಇವಾಗ ಥೋರಿಯಂನಿಂದ ಡೈರೆಕ್ಟ್ ಯೂರಿಯಂನ ತಯಾರು ಮಾಡ್ತಾ ಇದ್ದಾರಂತೆ. ಯಾವ ದೇಶ ರೀ? ಇಂಥ ಒಂದು ಬುದ್ಧಿವಂತ ಇಷ್ಟು ತಲೆ ಓಡಿಸ್ತಾ ಇದೆ ಅಂದರೆ ಅದು ಚೀನಾನೇ ಆಗಿರುತ್ತೆ. ಕಣ್ಣು ಮುಚ್ಕೊಂಡು ಚೀನಾ ಟಿಕ್ ಹಾಕಿ ಬಂದ್ಬಿಡಿ. ಆ್ಯಂಡ್ ನೆಕ್ಸ್ಟ್, ಜಲಚರ ಸಾಕಣೆ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಹೆಚ್ಚಿಸಲು ಪಂಜಾಬ್ ಯಾವ ಮೀನುಗಳನ್ನು ತನ್ನ ರಾಜ್ಯದ ಮೀನು ಎಂದು ಘೋಷಿಸಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಮೀನನ್ನು ಪಂಜಾಬ್ ತನ್ನ ರಾಜ್ಯದ ಮೀನನ್ನು ಘೋಷಣೆ ಮಾಡಿದೆ? ಕ್ಯಾಟ್ಲಾವನ್ನ, ಇಲ್ಲಾಂದರೆ ಮೃಗಾಲನ್ನ, ಇಲ್ಲ ರೋಹುವನ್ನು, ಇಲ್ಲಾಂದರೆ ಹಿಲ್ಸಾನ್ನ. ಯಾವುದು? ಈ ರೋಹು ಅಂತ ಹೇಳ್ತೀವಿ. ಯಾವುದು? ರೋಹಿ ಅಲ್ಲ, ರೋಹು ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ರೋಹು ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ವಚ್ಛ ಸರ್ವೇಕ್ಷಣೆ 2025 ಪ್ರಕಾರ ಭಾರತದ ಅತ್ಯಂತ ಕೊಳಕು ನಗರಗಳ ಪಟ್ಟಿಯಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ ಸರ್. ಯಾವ ನಗರವು ಅಗ್ರಸ್ಥಾನದಲ್ಲಿ ಕಂಡುಬರ್ತಾ ಇದೆ? ಯಾವುದು? ಆಪ್ಷನ್ ಎ ಭೂಪಾಲ, ಆಪ್ಷನ್ ಬಿ ಪಾಟ್ನಾ, ಆಪ್ಷನ್ ಸಿ ಮಧುರೈ, ಆಪ್ಷನ್ ಡಿ ಕಾನ್ಪುರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಮಧುರೈ ಅಂತ ಹೇಳ್ತೀವಿ ಸರ್. ಈ ಒಂದು ಅತ್ಯಂತ ಕೊಳಕು ನಗರ ಯಾವುದು ಅಂತಂದರೆ ಮಧುರೈ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಯಾವುದು ಬರುತ್ತೆ? ಇಂದೋರ್ ಬರ್ತವೆ, ಇಂದೋರ್ ಮತ್ತು ಸೂರತ್ಗಳು ಬರ್ತವೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇನ್ನೊಂದು, ಈ ಮಧುರೈಯಲ್ಲಿ ಯಾವ ದೇವಸ್ಥಾನ ಕಂಡುಬರುತ್ತೆ? ಮಧುರೈ ಮೀನಾಕ್ಷಿ ಟೆಂಪಲ್ ಕಂಡುಬರುತ್ತೆ. ಓಕೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮಧುರೈ ಮೀನಾಕ್ಷಿ ಸರ್ನ. ಇದು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮ್ಗೆ ಕೇಳ್ತಾರೆ ಸ್ಟ್ರಾಟಜಿಕಲ್ಲಿ. ಮಧುರೈ ಮೀನಾಕ್ಷಿ ಟೆಂಪಲ್ ಅಂತ ಹೇಳ್ತೀವಿ ಸರ್ನ. ಸೊ ಮೀನಾಕ್ಷಿ ಕಾಮಾಕ್ಷಿ ಅಂತ ಯಾಕೆ ಬಂದಿದೆ? ಕಂಚಿ ಕಾಮಾಕ್ಷಿ ಅಂತ ಹೇಳ್ತೀವಿ, ಮಧುರೈ ಮೀನಾಕ್ಷಿ ಅಂತ ಹೇಳ್ತೀವಿ ಸರ್ನ. ಸರ್ ಇದು ಏನು ಕ್ಲಾಸ್ ಬಿಟ್ಟು ಬೇರೆ ಎಲ್ಲೆಲ್ಲ ಹೋಗ್ಬಿಡಿ ಸರ್. ಹೇಳೋ ಪ್ರತಿಯೊಂದು ಮಾತು ಸಹ ಯೂಸ್ಲೆಸ್, ಯಾವುದು ಹೇಳಲ್ಲ. ಓಕೆ, ಯೂಸ್ಫುಲ್ಲೇ ಇದೆ. ಏನಂತ ನೆನ್ಪಿಟ್ಕೊಳ್ಳಿ, ಈ ಮೀನಾಕ್ಷಿ ಏನಿದೆ ಅಲ್ವಾ, ಈ ಮೀನಾಕ್ಷಿ
ಆ ಮೂರ್ತಿ ಹೇಗಿದೆ ಅಂದರೆ ಆ ಮೂರ್ತಿಯ ಕಣ್ಣುಗಳು ಮೀನಿನ ಕಣ್ಣುಗಳ ಥರ ಇರಬೇಕು. ಸೊ ಅದಕ್ಕೆ ಮೀನಾಕ್ಷಿ ಅಂತ ಹೇಳ್ತಾರೆ. ಆ್ಯಂಡ್ ಆ ಕಣ್ಣುಗಳೇನಾದರೂ ಕಾಮನ ಬಿಲ್ಲಿನ ಥರ ಇತ್ತು ಅಂತಂದರೆ ಅದಕ್ಕೆ ನಾವು ಕಾಮಾಕ್ಷಿ ಅಂತ ಹೇಳ್ತೀವಿ. ಸರ್ ನಾನು ನೆನ್ಪಿಟ್ಕೊಳ್ಳಿ, ಸರಿಯಾ? ಸೊ ಇದು ನಿಮಗೆ ಕೇಳಬಹುದು, ಇಲ್ಲಾಂದರೆ ನಿಮ್ಗೆ ಗೊತ್ತು ಸಹ ಇರ್ಬೋದು, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೆಕ್ಸ್ಟ್, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕುರಿತು ಚೌಕಟ್ಟು ಸಮಾವೇಶದ COP30 30ನೇ ಅಧಿವೇಶನ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ, ಸರ್ ಆಲ್ರೆಡಿ ನಡೆದಿದೆ ಸರ್. ಎಲ್ಲಿ ನಡೆದಿದೆ? ಈ ಒಂದು ಬೆಲೆ ಮಲಿ ಅಂತ ಹೇಳ್ತೀವಿ, ಎಲ್ಲಿ ನಡೆದಿದೆ? ಈ ಒಂದು ಬೆಲೆ ಮಲಿ ನಡೆದಿದೆ. ಎಲ್ಲಿ? ಈ ಒಂದು ಬೆಲೆ ಅಂತ ಹೇಳ್ತೀವಿ, ಬೆಲೆ ಮೇಲೆ ಕಂಡುಬರುತ್ತೆ. ಈ ಒಂದು ಬ್ರೆಜಿಲಲ್ಲಿ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಈ ಒಂದು ಬ್ರೆಜಿಲಲ್ಲಿ ಕಂಡುಬರುತ್ತೆ. ಯಾವುದು? ಈ ಬೆಲೆ ಅನ್ನೋದು. ಸೊ ಹಾಗಾದ್ರೆ COP31 ಎಲ್ಲಿ ನಡೆಯಲಿದೆ? ಯಾವುದು? COP31 ಅಂತ ಹೇಳ್ತೀವಿ. ಎಲ್ಲಿ? ಟರ್ಕಿಯಲ್ಲಿ ನಡೆಯಲಿದೆ. ಎಲ್ಲಿ? ಟರ್ಕಿಯಲ್ಲಿ ನಡೆಯಲಿದೆ. COP32 ಎಲ್ಲಿ ನಡೆಯಲಿದೆ? ಇಥಿಯೋಪಿಯಾದಲ್ಲಿ ನಡೆಯಲಿದೆ. ಸರ್ನ ನೆನ್ಪಿಟ್ಕೊಳ್ಳಿ, ಮುಂಬರ್ತಕ್ಕಂಥದ್ದು ಸಹ ಕೇಳ್ಬೋದು. COP29 ಎಲ್ಲಿ ನಡೆದಿತ್ತು? ಸೊ ಅದೆಲ್ಲಿ ನಡೆದಿತ್ತು? ಅಜರ್ಬೈಜಾನ? ಅಜರ್ಬೈಜಾನಲ್ಲಿ ನಡೆದಿರ್ಬೋದು ಅನ್ಸುತ್ತೆ. ಓಕೆ, ಎಕ್ಸಾಕ್ಟ್ ಮರ್ತೋಗಿದ್ದು ಸ್ವಲ್ಪ. ಸೊ ಅದನ್ನು ಕರೆಕ್ಟ್ ಇರ್ಬೋದು. ಆ್ಯಂಡ್ ದೆನ್ ಇಲ್ಲಾಂದರೆ ನೀವು ಹೇಳಿ ಅದನ್ನು ತಪ್ಪಾಗಿದ್ರೆ. ಆ್ಯಂಡ್ ನೆಕ್ಸ್ಟ್ 2025 ಸಮುದ್ರ ಮೀನುಗಾರಿಕೆ ಜನಗಣತಿ ಮತ್ತು ವ್ಯಾಸ್ ಅಪ್ಲಿಕೇಶನನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದಾನೆ. ಸರ್ ನಾ ಏನು ರೀ ಕ್ವಶನಲ್ಲಿ ಜಸ್ಟ್ ಮೀನೇ ಬರ್ತಾ ಇದ್ದಾವಲ್ಲ, ಯಾವ್ದು ಇದಕ್ಕೆ ಸರಿಯಾದ ಉತ್ತರ ಹೇಳ್ಬೋದಾ? ಯಾವುದನ್ನು ಹೇಳಿ? ಆಪ್ಷನ್ ಎ ಮನ್ಸುಖ್ ಮಾಂಡವಿಯ. ಅಲ್ಲ, ಇವರು ಕ್ರೀಡಾ ಸಚಿವರಾಗಿದ್ದಾರೆ. ಸೊ ಕ್ರೀಡೆಗೆ ಮೀನಿಗೆ ಏನು ಸಂಬಂಧ? ಆ್ಯಂಡ್ ದೆನ್ ಈ ಒಂದು ಗಿರಿರಾಜ್ ಸಿಂಗ್ ಅಲ್ಲ, ಆ್ಯಂಡ್ ದೆನ್ ಈ ನರೇಂದ್ರ ಸಿಂಗ್ ಅಲ್ಲ, ಆ್ಯಂಡ್ ದೆನ್ ಸರಿಯಾದ ಉತ್ತರ ಯಾವುದಂದ್ರೆ ಶ್ರೀ ಜಾರ್ಜ್ ಕುರಿಯನ್ ಅವರು ಅಂತ ಹೇಳ್ತೀವಿ. ಸರ್ ಈ ಒಂದು ಕುರಿ ಮತ್ತು ಮೀನು ಎರಡನ್ನ ನೆನ್ಪಿಟ್ಕೊಳ್ಳಿ ಸರ್. ಸೊ ಯಾಕೆ ಈಗ ಹೇಳ್ತಾ ಇದ್ದೇನೆ, ನಿಮ್ಗೆ ನೆನ್ಪಿಡ್ಬೇಕು ಅಷ್ಟೇ. ಓಕೆ, ಪ್ರಾಬ್ಲಮ್ ಇಲ್ಲ, 1 ಮಾರ್ಕ್ಸ್ ಬರ್ತದೆ, ಹೇಗಾದ್ರೂ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, 2026 QS ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ಯಾವ ಭಾರತೀಯ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ. ಯಾವುದ್ರಿ? ಈ ಒಂದು IIT ದೆಹಲಿ ಏನಿದೆ ಅಲ್ವಾ, ಅಗ್ರಸ್ಥಾನದಲ್ಲಿ ಕಂಡು ಬರ್ತಾ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ವಿಶ್ವದ ಮೊದಲ ನಗದು ರಹಿತ ದೇಶವಾಗಿ ಅಧಿಕೃತವಾಗಿ ಹೊರಹೊಮ್ಮಿದೆ? ಸರಿನಾ? ನಗದು ರಹಿತವಾಗಿ ನಾವು UPI ಅಂತ ನಾವು ಇಲ್ಲಿ ಬಡ್ಕೊಳ್ತಾ ಇದೀವಿ. ಅವ್ರು ಆಲ್ರೆಡಿ ಇವಾಗ ನೋಡಿ ಕ್ಯಾಶ್ಲೆಸ್ ಕಂಟ್ರಿಯಾಗಿ ಹೊರಹೊಮ್ಮಿದ್ದಾರೆ. ಯಾರು? ಈ ಸ್ವೀಡನ್ ಅವರು ಅಂತ ಹೇಳ್ತೀವಿ. ಯಾರು? ಸ್ವೀಡನ್ ಅವರು ಅಂತ ಹೇಳ್ತೀವಿ. ಸೊ ಈ ಸ್ವೀಡನ್ ಅವ್ರ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಿದೆ ಹೇಳ್ಬೋದಾ? ಮೊಟ್ಟ ಮೊದಲನೇ ಬಾರಿಗೆ ಜನಗಣತಿಯನ್ನು ಆರಂಭ ಮಾಡಿರ್ತಕ್ಕಂಥ ದೇಶವೂ ಸಹ ಇದೆ ಸ್ವೀಡನ್ ಅವ್ರಿ. ಸರ್ ಇಲ್ಲ ಸರ್, ಅಮೆರಿಕದವರು. ಅಮೆರಿಕದವರು 10 ವರ್ಷದ ಸೆನ್ಸಸ್ನ ಆರಂಭ ಮಾಡ್ತಾರೆ. 10 ವರ್ಷದ ಜನಗಣತಿಯನ್ನು ಆರಂಭ ಮಾಡ್ತಾರೆ. 10 ವರ್ಷಕ್ಕೆ ಮಾಡೋಣ ಅಂತ, ಸರಿನಾ? ಬಟ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಜನಗಣತಿಯನ್ನು ಮಾಡಿದ್ದೆ ಯಾರು ಅಂತಂದ್ರೆ ಇದೇ ಸ್ವೀಡನ್ ಅವರು. ಓಕೆ, ಸೊ ಇದನ್ನು ಸಹ ನಿಮಗೆ ಸೆನ್ಸಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾರು ಸೆನ್ಸಸ್ ಕ್ಲಾಸ್ ಮಾಡಿಲ್ಲ ಅಲ್ವಾ, ಅಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 18ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವವನ್ನು ಈ ಕೆಳಗಿನ ಯಾವ ನಗರದಲ್ಲಿ ಆಯೋಜಿಸಲಾಗುವುದು? ಸರಿ, ಈ ವರ್ಷ, ಮುಂದಿನ ವರ್ಷ, ಇನ್ನೂ 10 ವರ್ಷ ಬಿಟ್ಟು ಎಲ್ಲಾದರೂ ಸಹ ನಿಮಗೆ ಒಂದೇ ಆನ್ಸರ್ ಯಾವುದು ಅಂದರೆ ಕುರುಕ್ಷೇತ್ರ ಅಂತ ಹೇಳ್ತೀವಿ. ಸರಿನಾ? ಈ ಕುರುಕ್ಷೇತ್ರದಲ್ಲಿ ಅಲ್ವಾ ಭಗವದ್ಗೀತೆಯನ್ನು ಬೋಧಿಸಿದ್ದು ಯಾರು? ಕೃಷ್ಣ ಅರ್ಜುನನಿಗೆ ಅಲ್ವಾ? ಸೊ ಇದೇ ಒಂದು ಕುರುಕ್ಷೇತ್ರ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ? ಇದು ಹರಿಯಾಣದಲ್ಲಿ ಕಂಡುಬರುತ್ತೆ. ಹರಿಯಾಣದಲ್ಲೇ ಒಂದು ಕುರುಕ್ಷೇತ್ರ ಅನ್ನೋದು ಕಂಡುಬರುತ್ತೆ. ಹರಿಯಾಣದಲ್ಲಿ ನಿಮಗೆ ಪಾನಿಪತ್ ಅನ್ನೋದು ಕಂಡುಬರುತ್ತೆ. ಸೊ ಅದಕ್ಕೆ ಈ ಒಂದು ಹರಿಯಾಣವನ್ನು ನಾವು ಯುದ್ಧ ಭೂಮಿ ಅಂತ ಹೇಳ್ತೀವಿ. ಸರಿನಾ? ಸೊ ಅದಕ್ಕೆ ಅಲ್ಲಿ ಆಲ್ಮೋಸ್ಟ್ ಈ ಕುಸ್ತಿಪಟುಗಳು ಹುಟ್ಕೊಳ್ತಾರೆ. ಯಾವುದು? ಇದೇ ಒಂದು ಹರಿಯಾಣದಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ IUCNನಿಂದ ನೈಸರ್ಗಿಕ ವಿಶ್ವ ಪರಂಪರೆಯ ತಾಣವಾಗಿ ಸ್ಥಾನ ಪಡೆದ ಏಕೈಕ ಭಾರತೀಯ ಉದ್ಯಾನವನ ಯಾವುದು ಅಂತ ಕೇಳಿದಾನೆ. ಏನ್ರಿ ಪ್ರಶ್ನೆ ಚೆನ್ನಾಗಿದೆಯಲ್ಲ. ಯಾವುದು? ಈ IUCNನಿಂದ ನೈಸರ್ಗಿಕ ವಿಶ್ವ ಪರಂಪರೆಯ ತಾಣವಾಗಿ ಸ್ಥಾನ ಪಡೆದ ಏಕೈಕ ಭಾರತೀಯ ಉದ್ಯಾನವನ ಅಂತ ಅಲ್ವಾ? ಸೊ ಈ ಕ್ವಶನ್ ಸಹ ನೀವು 5 ಸ್ಟಾರ್ ಅಲ್ಲ, ಇದಕ್ಕೆ ಒಂದು 21 ಸ್ಟಾರ್, 21 ಬಂದಕ್ಕೆ ಸಲ್ಯೂಟ್ ಹಾಕ್ಬಿಡಿ ಇದಕ್ಕೆ. ಓಕೆ, ಇದನ್ನು ಕೇಳುತ್ತೆ ನಿಮಗೆ. ಯಾವುದಿದು ಹೇಳ್ಬೋದಾ? ಮಾನಸ, ಕಾಂಚನಜುಂಗ, ಸುಂದರ್ಬನ್, ಆ್ಯಂಡ್ ದೆನ್ ಯಾವುದು? ಕನ್ಹಾ ಅಂತ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಕಾಂಚನಜುಂಗ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಕಾಂಚನಜುಂಗ ಎಲ್ಲಿ ಕಂಡುಬರುತ್ತೆ? ಅಸ್ಸಾಮಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಎಂಡ್ ಸಿಲಿಕಾನ್ ಕಾರ್ಬೈಡ್ ಸೆಮಿಕಂಡಕ್ಟರ್ನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿನಾ? ಎಂಡ್ ಸೆಮಿಕಂಡಕ್ಟರ್ ಕಾರ್ಬೈಡ್, ಸಿಲಿಕಾನ್ ಕಾರ್ಬೈಡ್ ಸೆಮಿಕಂಡಕ್ಟರ್ ಎಲ್ಲಿ ಅಂತಾರೆ? ಈ ನಮ್ಮ ಭುವನೇಶ್ವರದಲ್ಲಿ. ಎಲ್ಲಿ? ಭುವನೇಶ್ವರಲ್ಲಿ ಕಂಡುಬರುತ್ತೆ. ಒಡಿಶಾದ ರಾಜಧಾನಿಯಾಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 21ನೇ ಪ್ರಶ್ನೆ, ಇತ್ತೀಚೆಗೆ 2025 ವಿಶ್ವ ಶಾಂತಿ ಮತ್ತು ಭದ್ರತಾ ನಾಯಕ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದಾನೆ. ಸರ್ನ ಯಾರಿಗೆ ನೀಡಲಾಗಿದೆ ಈ ಒಂದು ಪ್ರಶಸ್ತಿಯನ್ನು? ಸರ್ ವಿಶ್ವ ಶಾಂತಿ ಅಂತ ಕೇಳಿದ್ರೆ ಶಾಂತಿಗೆ ನೋಬೆಲ್ಗೆ ಬಹಳ ವ್ಯತ್ಯಾಸ ಇದೆ ಸರ್. ಓಕೆ, ಶಾಂತಿ ನೋಬೆಲ್ ಅಂತ ಕೇಳಿದ್ರೆ ಈ ಒಂದು ಮರೀನಾ ಕೊರಾನೋ ಮಚಾಡೋ ಅಂತ ಹೇಳ್ತೀವಿ ಸರ್ನ. ಸೊ ಇದು ಫಸ್ಟ್ ಟಿಕ್ ಹಾಕಿರ್ತೀರಲ್ವಾ, ಯಾರೇ ಟಿಕ್ ಹಾಕಿದ್ರೆ ಇದು ರಾಂಗ್. ಯಾಕಂದರೆ ಇವರಿಗೆ ನೊಬೆಲ್ ಶಾಂತಿ ಪಾರಿತೋಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಬಟ್ ಈ ವಿಶ್ವ ಶಾಂತಿ ಮತ್ತು ಭದ್ರತಾ ನಾಯಕ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ, ಯಾರು? ನಮ್ಮವರೇ. ಯಾರು? ಶ್ರೀ ರವಿಶಂಕರ್ ಅವರು ಅಂತ ಹೇಳ್ತೀವಿ ಸರ್. ಈ ರವಿಶಂಕರ್ ಗುರುಜಿ ಏನಿದಾರಲ್ವಾ, ಇವರಿಗೆ ನೀಡಲಾಗಿದೆ ಯಾವ ಪ್ರಶಸ್ತಿ? ವಿಶ್ವ ಶಾಂತಿ ಮತ್ತು ಭದ್ರತಾ ನಾಯಕ ಪ್ರಶಸ್ತಿಯನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್, ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನೆಲೆಗೊಂಡಿರುವ ಮೊದಲ ಸರ್ವೆ ನೌಕೆಯಾಗಿರುವ ಸರ್ವೆ ವೆಸಲ್ ವರ್ಗದ 3ನೇ ಹಡಗಿನ ಹೆಸರೇನು ಅಂತ ಕೇಳಿದ್ದಾನೆ. ಹೆಸರನ್ನ ಯಾವ ಹೆಸರಾಗಿದೆ ಇದು? ಯಾವುದು ಅಂದರೆ ಇಕ್ಷಾಕ್ ಅಂತ ಹೇಳ್ತೀವಿ ಸರ್ನ. ಯಾವುದು? ಇಕ್ಷಾಕ್ ಅನ್ನುವ ಒಂದು ನೌಕೆಯ ಹೆಸರಿದು. ಆ್ಯಂಡ್ ದೆನ್ ನೆಕ್ಸ್ಟ್, ಡಿಜಿಟಲ್ ಸೇರ್ಪಡೆಗಾಗಿ ಸ್ಟಾರ್ಲಿಂಕ್ನೊಂದಿಗೆ ಪಾಲುದಾರಿಕೆ ಹೊಂದಿರುವ ಮೊದಲ ರಾಜ್ಯ ಯಾವುದು ಅಂತ. ಓಕೆ ಸರ್, ನಮ್ಮ ಒಂದು ಹಳ್ಳಿಯಲ್ಲಿ ನೆಟ್ಟೇ ಬರಲ್ಲ ಸರ್, 5G ಬರೋದೇ ಇಲ್ಲ ಸರ್ ಅಂತ ಇರ್ತೀವಿ ಅಲ್ವಾ ನಾವೇ. ಸೊ ಅದಕ್ಕೆ ಪ್ರತಿ ಹಳ್ಳಿಗೂ ಸಹ ನೆಟ್ವರ್ಕ್ ಸಿಗಬೇಕು. ಇನ್ನು ಮುಂದೆ ಪ್ರತಿ ಹಳ್ಳಿಯೂ ಸಹ 5G ಅನ್ನೋದು ಅವೈಲೇಬಲ್ ಆಗಬೇಕು ಅಂತ ಏನು ಮಾಡಿದೆ ಈ ಒಂದು ಮಹಾರಾಷ್ಟ್ರ ಸರ್ಕಾರ ಸ್ಟಾರ್ಲಿಂಕ್ ಯಾರ್ದು? ಸ್ಟಾರ್ಲಿಂಕ್ ಇದೇ ಸ್ಪೇಸ್ ಎಕ್ಸ್ನ ಮಾಲೀಕನಾಗಿರ್ತಕ್ಕಂಥ ಎಲಾನ್ ಮಸ್ಕ್ದು. ಓಕೆ, ಸೊ ಆತನ ಒಡೆತನದಲ್ಲಿ ಹೊಂದಿರತಕ್ಕಂಥ ಒಂದು ಸ್ಟಾರ್ಲಿಂಕ್ ಜೊತೆ
ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಯಾವ ರಾಷ್ಟ್ರ, ಯಾವ ರಾಜ್ಯ? ಈ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ, ಮಹಾರಾಷ್ಟ್ರ ರಾಜ್ಯ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಉಡಾವಣೆಯಾದ ಭಾರತದ ಮೊದಲ ವಿದ್ಯುತ್ ರಾಕೆಟ್ನ ಹೆಸರೇನು? ಅವಾಗಲೇ ಒಂದು ಆರ್ಮಿದವ್ರದ್ದು ವಿದ್ಯುತ್ ವಾಹನ ನೋಡ್ಕೊಂಡು ಬಂದಿವಲ್ವಾ, ಹೆಸರೇನಾಗಿತ್ತು? ಚೇತಕ್ ಆಗಿತ್ತಾ? ಇಲ್ಲ, ವೀರ್ ಆಗಿತ್ತು. ಓಕೆ, ಸೊ ಇಲ್ಲಿ ಇತ್ತೀಚೆಗೆ ಉಡಾವಣೆಯಾದ ಭಾರತದ ಮೊದಲ ವಿದ್ಯುತ್ ರಾಕೆಟ್ನ ಹೆಸರೇನು ಅಂತ ಕೇಳಿದ್ರೆ, ವಿದ್ಯುತ್ ರಾಕೆಟ್ನ ಹೆಸರೇನು ರೀ? ಯಾವುದಿದೆ? ವಾಯುಪುತ್ರ, ಗಾಳಿಯ ಮಗ, ಆ್ಯಂಡ್ ದೆನ್ ಮಾರುತಿ ಮತ್ತು ಪವನ ಹನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ವಾಯುಪುತ್ರ ಹನುಮಾನ್. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಯಾವುದು ಭಾರತದ ಮೊದಲ ವಿದ್ಯುತ್ ರಾಕೆಟ್ನ ಹೆಸರೇನು ಅಂತಂದರೆ ನಮ್ಮ ವಾಯುಪುತ್ರ ಅಂತ ಹೇಳ್ತೀವಿ ಸರ್ನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ 25ನೇ ಪ್ರಶ್ನೆ, ಭಾರತದ 91ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು? ಅವಾಗಲೇ ನಿಮಗೆ ಈ ಇಲಂಪರ್ತಿ ಅವ್ರದ್ದು ನೋಡಿದ್ವಿ. ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು ಈ ಇಲಂಪರ್ತಿ ಅವ್ರದ್ರು? ಎಷ್ಟನೇ ಅವರಾಗಿದ್ರು? ಸೊ ಇವರು 90ನೇದವರಾಗಿದ್ರು. ಸೊ ಹಾಗಾದರೆ 91ನೇದು ಕೇಳಿದ್ದಾನೆ, ಯಾರು ಇದ್ದಾರೆ 91ನೇದವರು? ಸೊ ಈ 91ನೇದವರು ಹೇಳೋದಾದರೆ ನಾವು ರಾಹುಲ್ ವಿ ಎಸ್ ಅಂತ ಹೇಳ್ತೀವಿ. ಯಾರು? ರಾಹುಲ್ ವಿ ಎಸ್ ಅವರು ಏನಿದ್ದಾರಲ್ವ 91ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಪ್ರಧಾನಿ ಮೋದಿ ಅವರು ಲ್ಯೂಕೇಮಿಯಾ ಮತ್ತು ಲಿಂಫೋಮಾಗೆ ಭಾರತದ ಮೊದಲ ಸ್ಥಳೀಯ ಕಾರ್ ಟಿ ಸೆಲ್ ಚಿಕಿತ್ಸೆ ಹೆಸರೇನು ಅಂತ ಕೇಳಿದಾನೆ ಸರ್ನಾ. ಸೊ ಇದು ನೀವು ನೆನ್ಪಿಟ್ಕೊಳ್ಳಿ, ಬರ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ಇದನ್ನು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಕ್ವಶನ್ ಬಂದೇ ಬರುತ್ತೆ. ಓಕೆ, ಬಂದೇ ಬರುತ್ತೆ. ಯಾವುದು ಅಂತಂದರೆ ನೆಕ್ಸ್ಕಾರ್ 19 ಅಂತ ಹೇಳ್ತೀವಿ ಸರ್. ಯಾವುದು? ನೆಕ್ಸ್ಕಾರ್ 19 ಅನ್ನುವ ಒಂದು ಚಿಕಿತ್ಸೆ ಆಗಿದೆ. ಯಾವುದಕ್ಕೆ? ಈ ಒಂದು ಲಿಂಫೋಮಾಗೆ ಮತ್ತು ಲ್ಯೂಕೋಮಿಯಾಗೆ ಹೆಸರಿನ ಇದು ಮೊದಲ ಸ್ಥಳೀಯ ಕಾರ್ ಟಿ ಸೆಲ್ ಚಿಕಿತ್ಸೆ ಹೆಸರಾಗಿದೆ. ಯಾವುದು? ನೆಕ್ಸ್ಕಾರ್ 19 ಅನ್ನೋದು. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೀವು 5 ಸ್ಟಾರ್ ಅಲ್ಲ, 20 ಸ್ಟಾರ್ ಅಲ್ಲ, 40 ಸ್ಟಾರ್ ಅಲ್ಲ, 50 ಸ್ಟಾರ್ ನೆನ್ಪಿಟ್ಕೊಳ್ಳಿ. ಒಟ್ಟಿನಲ್ಲಿ ಇದು ಕೇಳ್ತಾನೆ. ಓಕೆ, ನಿಮಗೆ ಟಫ್ ಅನಿಸ್ಬೋದು, ಇದು ನೆನಪುಳಿದೇ ಇರ್ಬೋದು, ಬಟ್ ಇದು ಹೇಗೆ ಅಂತಂದರೆ NEXCAR ಅಂತ ನೆನ್ಪಿಟ್ಕೊಳ್ಳಿ. NEXCAR 19 ಅಂತ ಹೀಗೆ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಮುಟ್ಟಿನ ಸಮಯಕ್ಕೆ ವೇತನ ಸಹಿತ ರಜೆ ನೀಡಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದೀನಿ ಸರ್. ಯಾವ ರಾಜ್ಯ ಆಗಿದೆ? ಸೊ ಈ ರಾಜ್ಯ ಯಾವುದು ಅಂದರೆ ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ ಸರ್. ಸೊ ಇದ್ರ ಬಗ್ಗೆ ನಿಮಗೆ ಓಕೆ, ಕರ್ನಾಟಕ ಅಂತ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಓಕೆ, ಕ್ವಶನ್ ಸಹ ನೋಡ್ಕೊಂಡಿರ್ತಾರೆ, ಯಾಕಂದರೆ ಕರ್ನಾಟಕ ರಿಲೇಟೆಡ್ ಇದೆ ಅಂತ ಇದು. ಬಟ್ ನಿಮಗೆ ಇನ್ನೊಂದು ಗೊತ್ತಿರಲಿ, ಇದಕ್ಕೆ ಇನ್ಫಾರ್ಮೇಷನ್ ಏನಿದೆ ಅಂತ, ಇನ್ಫಾರ್ಮೇಟಿವ್ ಏನಿದೆ, 50 ವರ್ಷದ ಮೇಲ್ಪಟ್ಟ ಏನು ಈ ಮಹಿಳಾ ಉದ್ಯೋಗಿಗಳೇನಿರ್ತಾರಲ್ವ, ಸೊ ಅವರಿಗಿದು ಅನ್ವಯ ಆಗಲ್ಲ. ಗೊತ್ತಿರಲಿ ನಿಮಗೆ ಇದು. ಓಕೆ, 50 ವರ್ಷದ ನಂತರ ಏನು ಮಹಿಳೆ ಇರ್ತಾರಲ್ವ ಅವರಿಗೆ ಇದು ಅನ್ವಯ ಆಗುವುದಿಲ್ಲ. ಕ್ಷಮಿಸಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಈ ತಿಂಗಳ, ಓಕೆ, ಇದು ಯಾವುದಿದೆ? ಡಿಸೆಂಬರ್ ತಿಂಗಳಿದೆ ಅಲ್ವಾ. ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಮುಟ್ಟಿನ ಸಮಯಕ್ಕೆ ಒಂದು ವೇತನ ರಜೆ ನೀಡ್ತಾರೆ. ಎಷ್ಟು ದಿನ ಅಂದರೆ ಒಂದು ರಜೆ ನೀಡ್ತಾರೆ. ಬಟ್ ಈ ತಿಂಗಳನ್ನು ತೊಗೊಳ್ಳಲ್ಲ, ಮುಂದಿನ ತಿಂಗಳು ನಾನು ಒಮ್ಮೆ 2 ತೊಗೊಳ್ತೀನಿ. ಇಲ್ಲ ಅಂತಂದರೆ ಈ ವರ್ಷದ 12 ನಾನು ಇದನ್ನು ಕಾಯ್ದಿಟ್ಕೊಂಡು ಈ ನೆಕ್ಸ್ಟ್ ಡಿಸೆಂಬರ್ಗೆ 12 ದಿನ ನಾನು ಟ್ರಿಪ್ ಹೋಗಿ ಬರ್ತೀನಿ, ಇದು ಕೊಡ್ತಾರಾ? ಕೊಡಲ್ಲ ಸರಿನಾ. ಸೊ ಇವು ಹೇಗೆ ಆಗುತ್ತೆ ಅಂದರೆ ವ್ಯಾನಿಷ್ ಆಗ್ತಾ ಹೋಗ್ಬಿಡುತ್ತೆ. ಒಂದು ತಿಂಗಳಲ್ಲಿ ನೀವು ಒಂದು ತೊಗೊಳ್ಳೇಬೇಕು ಸರಿನಾ. ತೊಗೊಳ್ಳಿಲ್ಲ ಅಂತಂದರೆ ಅದು ಅಲ್ಲಿಗೆ ಮುಗೀತದು. ಓಕೆ, ಅದರದ್ದು ಹೇಗೆಂದರೆ ಎಕ್ಸ್ಟೆಂಡ್ ಆಗಲ್ಲ ಅದು, ಮತ್ತೆ ಅದು ಕ್ಯಾರಿ ಆನ್ ಆಗಲ್ಲ. ಓಕೆ, ಏನಂತ ಹೇಳ್ತೀವಿ? ಕ್ಯಾರಿ ಆನ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಇದು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ 708 KE ಎಕ್ಸಾಮಲ್ಲಿ ಕೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಬಿಡುಗಡೆಯಾದ ಹುರನ್ ಇಂಡಿಯಾ ಲೋಕೋಪಕಾರ ಪಟ್ಟಿ 2025 ಪ್ರಕಾರ ಈ ಕೆಳಗಿನವರಲ್ಲಿ ಯಾರು ಅತ್ಯಂತ ಉದಾರ ದಾನಿಗಳಾಗಿ ಆಯ್ಕೆಯಾಗಿದ್ದಾರೆ ಸರ್ನ. ಸೊ ಇದೆಲ್ಲವೂ ಸುಮ್ಮನೆ ಹೈಪ್ ರೀ. ಓಕೆ, ದುಡ್ಡು ಕೊಟ್ಟರೆ ಏನಾದರೂ ಸಿಗುತ್ತೆ. ಶಿವನಾಡ್ರ ಮತ್ತು ಕುಟುಂಬ ಅಂತ ಹೇಳ್ತೀವಿ. ಯಾಕೆ ಹೇಳ್ತಾ ಇದ್ದೀನಿ ಸರ್, ಅವರು ದಾನಿಗಳು ಸರ್, ಹಾಗೆಲ್ಲ ಅನ್ಬಾರ್ದು ಸರ್. ಓಕೆ, ಯಾಕೆ? ಇವರು ದೆಹಲಿಯಲ್ಲಿ ಇವ್ರದೇ ಒಂದು ಸ್ಕೂಲ್ ಇದೆ ರೀ. ಜಸ್ಟ್ LKG UKG ಮಕ್ಕಳಿಗೆ ಮಿನಿಮಮ್ ಏನಿಲ್ಲಂದ್ರೂ ಸಹ 1 ಲಕ್ಷ, 4 ಲಕ್ಷ, 5 ಲಕ್ಷ ಫೀಸ್ ಇದೆ. ಓಕೆ, ದಾನಿಗಳಾಗ್ತಾರೆ ಇವರು. ಓಕೆ, ಆ ಸ್ಕೂಲಲ್ಲಿ ನಿಮ್ಮಂಥವ್ರಿಗೆ ಇದು ಸಿಗುತ್ತಾ? ಸೀಟ್ ಸಿಗುತ್ತಾ? ಸಿಗಲ್ಲ ಅಲ್ವಾ. ಸೊ ಹೇಗೆ ದಾನಿಗಳಾಗ್ತಾರೆ? ಓಕೆ, ಸೊ ಮೀನ್ಸ್ ಈ ಸ್ಕೂಲ್ಗಳನ್ನು ಕಟ್ಸ್ಕೊಂಡು ಇವರು ದಾನಿಗಳು ಅಂತ ಹೆಸರು ತೊಗೊಳ್ತಾರೆ. ಬಟ್ ಸ್ಟಿಲ್ ಆ ಸ್ಕೂಲ್ಗಳಿಂದನೇ ಇವರು ದುಡ್ಡನ್ನು ಮಾಡ್ತಾ ಇರ್ತಾರೆ. ಇವಾಗ CSR ಆ್ಯಕ್ಟಿವಿಟಿ ಅಂತ ಕೇಳಿರ್ತೀರಲ್ವಾ ನೀವು. CSR ಆ್ಯಕ್ಟಿವಿಟಿ ಯಾರು ಈ IT ಫೀಲ್ಡಲ್ಲಿ ಇದ್ದೀರಾ, ಮೀನ್ಸ್ ಯಾರು ಈ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀರಲ್ವ ಅವರಿಗೆ CSR ಅನ್ನೋದು ಗೊತ್ತಿರುತ್ತೆ ನಿಮಗೆ. ಓಕೆ, ಸೊ ಈ CSR ಪ್ರಕಾರ CSRಗೆ ಏನಂತ ಹೇಳುತ್ತೆ, ಈ ಒಂದು ನಮ್ಮ ಒಂದು ಕಮ್ಯುನಿಟಿಗೆ, ನಮ್ಮ ಒಂದು ಸೋಷಲ್ಗೆ ಏನಾದರೂ ನಾವು ಕೊಡಬೇಕು ಈ ಒಂದು ಕಂಪ್ನಿ ಕಡೆಯಿಂದ ಅಂತ ಇರುತ್ತೆ. ಸೊ ಅದಕ್ಕೆ ಇವ್ರು ನಾನು ಸ್ಕೂಲ್ ತೆಗಿತೀನಿ ಅಂತ ತೆಗಿತಾರೆ ಸರಿನಾ. ಒಂದು ಸ್ಕೂಲ್ ತೆಗೆದು ಗೌರ್ಮೆಂಟ್ ಸ್ಕೂಲ್ಗಳನ್ನು ಉದ್ಧಾರ ಮಾಡ್ತಾರೆ? ಇಲ್ಲ. ಸೊ ತಮ್ಮದೇ ಹೆಸರಲ್ಲಿ ಸ್ಕೂಲ್ಗಳನ್ನು ತೆಗೆದು ಅದರಿಂದ ಮತ್ತೆ ದುಡ್ಡನ್ನು ಮಾಡ್ಕೊಳ್ತಾರೆ. ಓಕೆ, ತಮ್ಮ ದುಡ್ಡನ್ನು ಎಲ್ಲಿ ಲೂಪ್ ಹೋಲ್ ಆಗಿ ಅದನ್ನೆಲ್ಲವೂ ಸಹ ಸೋರಿ ಹೋಗದೆ ಇರೋ ಥರ ಒಂದು ಕೆಲಸವನ್ನು ಮಾಡ್ಕೊಳ್ತಾರೆ. ಓಕೆ, ನಮ್ಮ ಇಂಡಿಯಾದಲ್ಲಿ ಎಲ್ಲ ಸಹ ಸಿಸ್ಟಮ್ಗಳಿದ್ದಾವೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್, ವಿಶ್ವಸಂಸ್ಥೆಯ ಜಲ ಸಮ್ಮೇಳನದಲ್ಲಿ ಸೇರ್ಪಡೆಗೊಂಡ ದಕ್ಷಿಣ ಏಷ್ಯಾದಲ್ಲಿ ಮೊದಲ ದೇಶ ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವುದು? ನಮ್ಮ ಮಿತ್ರ ದೇಶ ರೀ. ಯಾವುದು? ನಮ್ಮ ಬಾಂಗ್ಲಾದೇಶ ಅಂತ ಹೇಳಿದ್ವಿ ಸರ್. ನಾವು ವಿಶ್ವಸಂಸ್ಥೆಯ ಜಲ ಸಮ್ಮೇಳನದಲ್ಲಿ ಸೇರ್ಪಡೆಗೊಂಡ ದಕ್ಷಿಣ ಏಷ್ಯಾದ ಮೊದಲ ದೇಶ ಯಾವುದು ಅಂದರೆ ನಮ್ಮ ಬಾಂಗ್ಲಾದೇಶ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೆಚ್ಚು ಚರ್ಚೆಯಾಗುತ್ತಿರುವ ಆಪರೇಷನ್ ವೈಟ್ ಕೌಲ್ಡ್ರನ್ ಅನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಯಾವ ರಾಜ್ಯದಲ್ಲಿ ನಡೆಸಿತು ಅಂತ ಕೇಳಿದ್ದೇನೆ ಸರ್. ಯಾವ ರಾಜ್ಯದಲ್ಲಿ ನಡೆಸಿದ್ದಾರೆ ಅಂತ ಕೇಳಿದ್ರೆ ಇದು ಒಡಿಶಾ ಅಲ್ಲ, ಗುಜರಾತಲ್ಲಿ ನಡೆಸಿದ್ದಾರೆ. ಓಕೆ, ಯಾವುದು? ಈ ಆಪರೇಷನ್ ವೈಟ್ ಕೌಲ್ಡ್ರನ್ ಅನ್ನೋದು ಎಲ್ಲಿ ಅಂತಂದರೆ ಗುಜರಾತಲ್ಲಿ ಅಂತ ಹೇಳ್ತೀವಿ. ಎಲ್ಲಿ? ಗುಜರಾತಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 31ನೇ ಪ್ರಶ್ನೆ, ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮೀಸಲಾಗಿರುವ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ಮ ನವಿ ರಾಯ್ಪುರದಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ? ನವಿ ರಾಯ್ಪುರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಫಾಕ್ಸ್ ನೇಷನ್ನಿಂದ 2025 ವರ್ಷದ ದೇಶಭಕ್ತ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದರೆ ಸರ್, ಯಾರಿಗೆ? ಈ ಟ್ರಂಪ್ ಏನಿದ್ದಾನಲ್ವ ಅವನು ವೈಫಿಗೆ ಕೊಟ್ಟಿಸಿದ್ದಾನೆ. ಯಾವುದನ್ನ? ಈ ಒಂದು ಮೆಲಾನಿಯಾ ಟ್ರಂಪ್ ಅವರಿಗೆ ಅಂತ ಹೇಳ್ತೀವಿ. ಯಾವುದು? ಇತ್ತೀಚೆಗೆ ಫಾಕ್ಸ್
ಫಾಕ್ಸ್ ನೇಷನ್ನಿಂದ 2025 ವರ್ಷದ ದೇಶಭಕ್ತ ಪ್ರಶಸ್ತಿ ಅಂತೆ. ಓಕೆ, ಯಾರಿಗೆ? ಈ ಟ್ರಂಪ್ ಅವರ ವೈಫ್ ಆಗಿರ್ತಕ್ಕಂಥ ಮೆಲಾನಿಯಾ ಟ್ರಂಪ್ ಅಂತ ಹೇಳ್ತೀವಿ. ಓಕೆ, ಇದು ಆ ಮೆಲಾನಿ ಅಲ್ಲ, ಇಟಲಿಯ ಮೆಲಾನಿ, ಇದು ಟ್ರಂಪ್ನ ವೈಫ್ ಮೆಲಾನಿ. ಓಕೆ, ಆ್ಯಂಡ್ ನೆಕ್ಸ್ಟ್, ಸಮರ್ಥ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ಆಯ್ಕೆಯಾದ ಮೊದಲ ಭಾರತೀಯ ಪ್ಯಾರಾ ಅಥ್ಲೀಟ್ ಯಾರು ಅಂತ ಕೇಳಿದರೆ ಸರಿನಾ. ಯಾವುದು? ಸಮರ್ಥ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ಆಯ್ಕೆಯಾಗಿರ್ತಕ್ಕಂಥ ಮೊದಲ ಪ್ಯಾರಾ ಅಥ್ಲೀಟ್ ಯಾರು? ನಮ್ಮ ಭಾರತದ ಮೊದಲ ಪ್ಯಾರಾ ಅಥ್ಲೀಟ್ ಯಾರು? ಎರಡೂ ಕೈಯಿಲ್ದೆಯೂ ಸಹ ಆರ್ಚರಿಯನ್ನು ಬಿಡ್ತಾರೆ. ಯಾರು? ನಮ್ಮ ಶೀತಲ್ ದೇವಿ ಅವರು. ಯಾವ ರಾಜ್ಯದವರು? ಜಮ್ಮು ಕಾಶ್ಮೀರದವರು. ಓಕೆ, ಸೊ ಇವರಿಗೆ ಅತಿ ಹೆಚ್ಚು ಆರ್ಮಿ ಸಪೋರ್ಟ್ ಸಿಕ್ಕಿದೆ ನೋಡಿ. ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಸಿಕ್ಕು, ನಾನು ಉನ್ನತವಾಗಿ ಬೆಳೆದಿದ್ದೀನಿ ಅಂತ ಯಾರಾದರೂ ಹೇಳಿದಾರಾ? ಇಲ್ಲ, ಬಟ್ ಆರ್ಮಿ ಸಪೋರ್ಟಿಂದ ಸಿಕ್ಕು ಸಾಕಷ್ಟು ಜನ ಬೆಳೆದಿದ್ದಾರೆ. ಈ ಸ್ಪೆಷಲಿ ಹೇಳೋದಾದ್ರೆ ಈ ಒಂದು ಜಮ್ಮು ಕಾಶ್ಮೀರ ಆಗಿರಲಿ, ಪಂಜಾಬ್ ಆಗಿರಲಿ, ಅರುಣಾಚಲ್ ಪ್ರದೇಶ ಆಗಿರಲಿ, ಆ್ಯಂಡ್ ನೀವು ಒಂದು ಅಸ್ಸಾಂ ಆಗಿರಲಿ, ಸಾಕಷ್ಟು ಆರ್ಮಿ ಏನಿದೆಯಲ್ಲ ಹೆಲ್ಪ್ ಮಾಡ್ತಾ ಇದೆ ರೂರಲ್ ಏರಿಯಾಸಲ್ಲಿ ಇರ್ತಕ್ಕಂಥ ಈ ಯುವಕರಿಗೆ ಆ್ಯಂಡ್ ದೆನ್ ಯುವತಿಯರಿಗೆ. ಓಕೆ, ಅದು ಸಹ ನಾವು ಮೆಚ್ಕೊಳ್ಬೇಕಾಗುತ್ತೆ ನಮ್ಮ ಆರ್ಮಿ ಕಡೆಯಿಂದ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಯಾರು ಅಂದರೆ ಶೀತಲ್ ದೇವಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಶೀತಲ್ ದೇವಿಯವರಿಗೆ ಟ್ರೈನಿಂಗ್ ಫಸ್ಟ್ ಇನಿಷಿಯಲ್ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತಂದರೆ ನಮ್ಮ ಆರ್ಮಿ ಆಫೀಸರ್ಗಳೇ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇವರಿಗೆ ಫಸ್ಟಿಗೆ ಫಂಡ್ ಮಾಡಿರೋರು ಯಾರು ಅಂತಾರೆ? ನಮ್ಮ ಆರ್ಮಿಯವರೇ. ಓಕೆ, ಯಾರು? ಜಮ್ಮು ಕಾಶ್ಮೀರ ಅಂತ ಹೇಳ್ತೀವಿ ಸರ್. ಜಮ್ಮು ಕಾಶ್ಮೀರ ರೈಫಲ್ಸ್ ಏನಿದಾರಲ್ಲ, ಸೊ ಅವರು ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ ಇವರಿಗೆ, ಶೀತಲ್ ದೇವಿ ಅವರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಫೆಬ್ರವರಿ 2026 ವಿಶ್ವದ ಅತಿ ದೊಡ್ಡ AI ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ ರೀ? ಇದು ಭಾರತದಲ್ಲಿ ನಡೆಯಲಿದೆ. ಬಟ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ವಿಶ್ವದ ಅತಿ ದೊಡ್ಡ AI ಶೃಂಗಸಭೆ ಆಯಿತು. ಇದರ ಒಂದು ಪ್ರಾದೇಶಿಕ ಶೃಂಗಸಭೆ ಎಲ್ಲಿ ನಡೆದಿದೆ ಅಂತ ಕೇಳ್ತಾನೆ. ಯಾವಾಗ ಹೇಳಬೇಕಾಗುತ್ತೆ? ಶಿಲಾಂಗ್. ಎಲ್ಲಿ? ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೇನೆ ನಿಮಗೆ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಂತ ಹೇಳ್ತೀನಿ. ಓಕೆ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೇನೆ ನಿಮಗೆ. ಇದು ಎಲ್ಲಿ? ಶಿಲಾಂಗಲ್ಲಿ ನಡೆಯಲಿದೆ. ಓಕೆ, ಇದು ಇಂಪಾರ್ಟೆಂಟ್ ಇದೆ. ಶಿಲಾಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಭಾರತ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ? ಸೊ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಯಾವುದು ಅಂದರೆ ಶಿಲಾಂಗ್ ಅಂತ ನಾನು ಹೇಳ್ತೀನಿ. ಓಕೆ, ಯಾಕಂದರೆ ನೀವು ಆಲ್ಮೋಸ್ಟ್ ಇದನ್ನು ಓದ್ತೀರಾ ನೀವು, ಇಲ್ಲಾಂದರೆ ಬೇರೆ ಬೇರೆ ಕ್ಲಾಸ್ಗಳಲ್ಲಿ, ಬೇರೆ ಬೇರೆ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ನೀವು ನೋಡ್ತೀರಾ. ಓಕೆ, ಯಾವುದು ಭಾರತ ಅನ್ನೋದು, ಯಾವುದು ವಿಶ್ವದ ಅತಿ ದೊಡ್ಡ AI ಶೃಂಗಸಭೆ ಅನ್ನೋದು. ಬಟ್ ಶಿಲಾಂಗ್ನ ನೀವು ಕಡಿಮೆ ಕೇಳ್ತೀರಾ. ಸೊ ಅದಕ್ಕೆ ಶಿಲಾಂಗ್ ಮೇಲೆ ಕೇಳ್ತಾ ನೆನ್ಪಿಟ್ಕೊಳ್ಳಿ ಅದನ್ನು ಸಹ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ 2025 ಪ್ರತಿಷ್ಠಿತ ಪ್ರಿನ್ಸಸ್ ಆಫ್ ಅಸ್ಟೋರಿಯಸ್ ಕ್ರೀಡಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಹೆಸರನ್ನು ಯಾರಿಗೆ ನೀಡಲಾಗಿದೆ ಈ ಒಂದು ಪ್ರಶಸ್ತಿಯನ್ನು? ಯಾರಿಗೆ? ಈ ಸೆರೆನಾ ವಿಲಿಯಮ್ಸ್ ಅವರು ಅಂತ ಹೇಳ್ತೀವಿ. ಹೆಸರನ್ನ ಯಾರು? ಈ ಒಂದು ಸೆರೆನಾ ವಿಲಿಯಮ್ಸ್ ಅವರಿಗೆ ಈ ಒಂದು ಪ್ರಿನ್ಸಸ್ ಆಫ್ ಅಸ್ಟೋರಿಯಸ್ ಎಂಬ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರಿಗೆ? ಸೆರೆನಾ ವಿಲಿಯಮ್ಸ್ ಅವರಿಗೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಟೈಮ್ ಔಟ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಸಮೀಕ್ಷೆಯಲ್ಲಿ ಏಷ್ಯಾದ ಅತ್ಯಂತ ಸಂತೋಷದಾಯಕ ನಗರ ಎಂದು ಯಾವ ನಗರವನ್ನು ಘೋಷಿಸಲಾಗಿದೆ? ಅತ್ಯಂತ ಖುಷಿ ನಗರ ಯಾವುದ್ರಿ? ಟೋಕಿಯೋ, ಶಾಂಘೈ, ಮುಂಬೈ ಮತ್ತು ಸಿಂಗಾಪುರ್. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಹೇಳ್ಬೋದಾ? ಯಾವುದು? ನಮ್ಮ ಮುಂಬೈ. ಯಾವುದು? ನಮ್ಮ ಮುಂಬೈ. ಓಕೆ, ಮುಂಬೈ ಏನಿದೆಲ್ವ ಅತಿ ಸಂತೋಷದಾಯಕ ನಗರ ಎಂದು ಘೋಷಣೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ISSF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ವೈಯಕ್ತಿಕ ಶೂಟರ್ ಯಾರು ಅಂತ. ಸಣ್ಣ, ಸೊ ಇದನ್ನು ಸಹ ಹೇಳಿದ್ದೀನಿ. ಕರೆಂಟ್ ಮೀನ್ಸ್ ರಿವಿಷನ್ ಇದೆ ಅಲ್ವಾ? ಓಕೆ, ಹೇಳಿದ್ದೀನಿ ಅಂತ ಹೇಳ್ಬಾರ್ದಲ್ಲ, ಇದು ಅನಾಲಿಸಿಸ್ ಕ್ಲಾಸ್ ಅಲ್ಲ. ಓಕೆ, ಯಾವುದು? ಆಪ್ಷನ್ ಎ ಅವಿನಾಶ್ ತ್ರಿಪಾಠಿ ಅವರು, ಆಪ್ಷನ್ ಬಿ ಮನೀಶ್ ಗುಪ್ತಾ ಅವರು, ಆಪ್ಷನ್ ಸಿ ಅನೀಶ್ ಬನ್ವಾಲ್ ಅವರು, ಆಪ್ಷನ್ ಡಿ ಸರ್ವೇಶ್ ಜೈನ್ ಅವರು ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬನ್ವಾಲ ಅವರು. ಯಾವ ಬನ್ವಾಲ ಅವರು? ಅನೀಶ್ ಬನ್ವಾಲ್ ಅವರು ಅಂತ ಹೇಳ್ತೀವಿ. ಸೊ ಇವರು ISSF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ವೈಯಕ್ತಿಕ ಶೂಟರ್ ಆಗಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಎಲ್ಲಿ ನಡೆದಿತ್ತು? ಕೈರೋದಲ್ಲಿ ನಡೆದಿತ್ತಾ ಅಥವಾ ಇಲ್ವಾ? ಇಷ್ಟೇ ಹೇಳಿ ನನಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, 30ನೇ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ COP30 ಕೆಳಗಿನ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಎಲ್ಲಿ ಅಂತಾರೆ? ಬ್ರೆಜಿಲಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಮಲಬಾರ್ ವ್ಯಾಯಾಮ 2025 ಈ ಕೆಳಗಿನ ಯಾವ ದೇಶಗಳ ನಡುವೆ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ ಕ್ವಾಡ್ ದೇಶಗಳ ಮಧ್ಯೆ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಮಲಬಾರ್ ಅಂತಂದರೆ ಕ್ವಾಡ್ ಅಂದರೆ ಯಾವ್ಯಾವ ಬರ್ತವೆ ದೇಶಗಳು? ಒಂದು ಭಾರತ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ನೆಕ್ಸ್ಟ್ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಜಪಾನ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಈ ಒಂದು US ಅಂತ ಹೇಳ್ತೀವಿ. ಸರಿನಾ? ಕ್ವಾಡ್ಗ ಬಾಜು ಸರಿ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಓಕೆ, ಮೀನ್ಸ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಬಳಸ್ತಾರೆ. ಕ್ವಾಡ್ಗ ಅಂದರೆ ಮಾತು ಕೇಳದೆ ಇರೋ ಒಂದು ರೀತಿ ಮುಟ್ಟಾಳ, ಅಯೋಗ್ಯ ಅಂತ ಅರ್ಥ ಕೊಡುತ್ತೆ. ಓಕೆ, ಕ್ವಾಡ್ಗ ಬಾಜು ಸರಿ, BAJU ಬಾಜು ಅಂತಂದರೆ ಪಕ್ಕಕ್ಕೆ ಸರಿ ಅನ್ನಗೆ ಅರ್ಥ. ಓಕೆ, ನೆನ್ಪುಳಿತದೆ, ಒಂದು ಕೋಡ್ ಮಾಡ್ಕೋಬೇಕು ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್, ಆನುವಂಶಿಕ ಅಸ್ವಸ್ಥತೆಗಳನ್ನು ನಿಭಾಯಿಸಲು ಭಾರತದ ಮೊದಲ ಬುಡಕಟ್ಟು ಜಿನೋಮ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದೇನೆ. ಹೆಸರನ್ನ ಯಾವ ರಾಜ್ಯದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ? ಹೇಳ್ಬೋದಾ ಯಾವ ರಾಜ್ಯದಲ್ಲಿ ಅಂತ? ಯಾವ ರಾಜ್ಯ ಅಂತಂದರೆ ಆಪ್ಷನ್ ಎ ಗುಜರಾತ್ ಅಲ್ರಿ. ಇಲ್ಲಿ ಈ ಒಂದು ಗುಜರಾತಲ್ಲಿ ಇದನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೈರೋದಲ್ಲಿ ನಡೆದ ISSF. ಓಕೆ, ಅವಾಗಲೇ ಹೇಳಿದೆ ಅಲ್ವಾ ನಿಮಗೆ ರೈಟ್ ಆರ್ ರಾಂಗ್ ಅಂತ. ಓಕೆ, ಇಲ್ಲೇ ಬಂದಿದೆ ನೋಡಿ. ಆ್ಯಂಡ್ ನೆಕ್ಸ್ಟ್, ಕೈರೋದಲ್ಲಿ ನಡೆದ ISSF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸ್ಪರ್ಧೆಯಲ್ಲಿ ಸಾಮ್ರಾಟ್ ರಾಣಾ ಚಿನ್ನದ ಪದಕ ಗೆದ್ದಿದ್ದಾರೆ. ವೈಯಕ್ತಿಕ ಏರ್ ಪಿಸ್ತೂಲ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸರಿನಾ? ಸೊ ಇದು 10 ಮೀಟರ್ ಇದೆ. ಸರಿನಾ? ಸೊ ಇದಕ್ಕೆ ಯಾವುದು ಉತ್ತರ ಆಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಫಸ್ಟ್ ಅಂತ ಹೇಳ್ತೀವಿ. ಸರ್ ನಾವು ಇನ್ನು ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯಾರು? ಈ ಸಾಮ್ರಾಟ್ ರಾಣಾ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೊದಲ ಮಹಿಳಾ T20 ಅಂತರ ವಿಶ್ವಕಪ್ ಅನ್ನು ಈ ಕೆಳಗಿನ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಯಾವ ನಗರದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇದನ್ನು?
ಎಲ್ಲಿ ಅಂದರೆ ನವದೆಹಲಿ ಅಂತ ಹೇಳ್ತೀವಿ. ಯಾವುದು ನವದೆಹಲಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಯಾವುದು T20 ಅಂದರೆ ವಿಶ್ವಕಪ್ಪನ್ನು. ಸೊ ಇದನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ನಮ್ಮ ಭಾರತೀಯ ತಂಡ ಅಂತ ಹೇಳ್ತೀವಿ. ಯಾರು ಇದರ ಒಂದು ಕ್ಯಾಪ್ಟನ್ ಆಗಿದ್ರು? ದೀಪಿಕಾ ಅವರು ನಮ್ಮ ಕ್ಯಾಪ್ಟನ್ ಆಗಿದ್ರು. ಯಾವ ಕರ್ನಾಟಕದವರ ಇವರು? ಓಕೆ, ನಮ್ಮ ಕರ್ನಾಟಕ ರಾಜ್ಯದವರೇ ಆಗಿದ್ದಾರೆ ಇವರು. ಓಕೆ, ಸೊ ಇದು ಯಾವ್ಯಾವ ದೇಶಗಳು ಇದನ್ನು ಜಂಟಿಯಾಗಿ ಆಯೋಜನೆ ಮಾಡಿತ್ತು ಅಂತ ಕೇಳಿದ್ರೆ, ಒಂದು ನಮ್ಮ ಇಂಡಿಯಾ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂದರೆ ಶ್ರೀಲಂಕಾ ಅಂತ ಹೇಳ್ತೀವಿ. ಓಕೆ, ಯಾವುದು? ಶ್ರೀಲಂಕಾ. ಆ್ಯಂಡ್ ದೆನ್ ಫೈನಲ್ ಮ್ಯಾಚ್ ನಡೆದಿತ್ತು, ಇದೇ ಒಂದು ಶ್ರೀಲಂಕಾದಲ್ಲೇ ನಡೆದಿತ್ತು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಫ್ಲೆಶ್ ಕಾದಂಬರಿಗಾಗಿ 2025 ಬೂಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ರೆ ಸರ್, ಈ ಒಂದು ಬೂಕರ್ ಪ್ರಶಸ್ತಿ ಫ್ಲೆಶ್ ಕಾದಂಬರಿಗಾಗಿ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಇದನ್ನು ಸಹ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಯಾವುದು? ಲಾಸ್ಟ್ 10 ಮಂತ್ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವುದು? ಡೇವಿಡ್ ಸೆಜ್ಲೆ ಅಂತ ಹೇಳ್ತೀವಿ. ಯಾರು? ಈ ಡೇವಿಡ್ ಸೆಜ್ಲೆ ಅವರ ಫ್ಲೆಶ್ ಕಾದಂಬರಿಗಾಗಿ 2025 ಬೂಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಭಾರತ ಮೊದಲ ವುಮೆನ್ ವೆಲ್ನೆಸ್ ಆನ್ ವೀಲ್ಸ್ ವಾಹನವನ್ನು ಯಾವ ರಾಜ್ಯವು ಬಿಡುಗಡೆ ಮಾಡಿದೆ? ಯಾವುದ್ರಿ? ವುಮೆನ್ ವೆಲ್ನೆಸ್ ಆನ್ ವೀಲ್ಸ್ ಎಂಬ ಒಂದು ವಾಹನವನ್ನು ಬಿಡುಗಡೆ ಮಾಡಿರೋದು ಯಾರು? ತಮಿಳುನಾಡದವರ. ಹೌದು, ಈ ಒಂದು ತಮಿಳುನಾಡದವರು ಸಹ ಮಾಡ್ತಾ ಇದ್ದಾರೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಭಾರತ ಮತ್ತು ಯಾವ ದೇಶದ ನಡುವೆ 11ನೇ ಆವೃತ್ತಿಯ ಮಿತ್ರಶಕ್ತಿ ವ್ಯಾಯಾಮವನ್ನು ಆಯೋಜಿಸಲಾಗುತ್ತದೆ? 11ನೇ ಮಿತ್ರಶಕ್ತಿ ಯಾವ ದೇಶದ ಜೊತೆ ರೀ? ನಮ್ಮ ಶ್ರೀಲಂಕಾ. ಮಿತ್ರ ವಿಭೂಷಣ ಯಾವ ದೇಶ ನೀಡುತ್ತದೆ? ಇದೇ ಒಂದು ಶ್ರೀಲಂಕಾನೇ ಇಡುತ್ತೆ ನೋಡಿ ಆ ಪ್ರಶಸ್ತಿ. ಆ್ಯಂಡ್ ನೆಕ್ಸ್ಟ್, ಕಾಲಿನ್ಸ್ ನಿಘಂಟಿನಿಂದ ಈ ಕೆಳಗಿನ ಯಾವ ಪದವನ್ನು 2025 ವರ್ಷದ ಪದವೆಂದು ಘೋಷಿಸಲಾಗಿದೆ ಅಂತ ಕೇಳ್ತೇನೆ ಹೆಸರನ್ನ. ಕಾಲಿನ್ಸ್ ಏನು ಯೂನಿವರ್ಸಿಟಿ ಏನಿದೆಯಲ್ವಾ, ಸೊ ಅವರು ಒಂದು ವರ್ಡ್ ಬಿಡುಗಡೆ ಮಾಡಿದ್ದಾರೆ, ಮೀನ್ಸ್ ಈ ಒಂದು ವರ್ಷದ ಒಂದು ಪದ ಅಂತ. ಯಾವುದು ಪದ? ಯಾವುದು ಅಂದರೆ ವೈಬ್ ಕೋಡಿಂಗ್ ಅಂತ ಅಷ್ಟೇ. ಯಾವುದು? ವೈಬ್ ಕೋಡಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಭಾರತ ಮೊದಲ 3 ಮೆಗಾವ್ಯಾಟ್ ವೆನಾಡಿಯಂ ರೆಡಾಕ್ಸ್ ಫ್ಲೋ ಬ್ಯಾಟರಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ರೆ ಸರ್, ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇದನ್ನು? ಸೊ ಇದನ್ನು ಉದ್ಘಾಟನೆ ಮಾಡಿರೋದು ನೋಯ್ಡಾ ಅಂತ ಹೇಳ್ತೀವಿ ಸರ್. ಯಾವುದು? ಭಾರತ ಮೊದಲ 3 ಮೆಗಾವ್ಯಾಟ್ ವೆನಾಡಿಯಂ ರೆಡಾಕ್ಸ್ ಫ್ಲೋ ಬ್ಯಾಟರಿಯನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ನೋಯ್ಡಾದಲ್ಲಿ ಅಂತ ಹೇಳ್ತೀವಿ. ಯಾವ ರಾಜ್ಯ? ಈ ಒಂದು ಉತ್ತರ ಪ್ರದೇಶ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, 2027 COP32 ಹವಾಮಾನ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಲಿದೆ? ಸರ್ ನಾನು ನಿಮ್ಗೆ ಅವಾಗಲೇ ಹೇಳಿದ್ದಲ್ವಾ ಸರ್, ಟರ್ಕಿ ಹೇಳಿದ್ರಿ ಸರ್. ನಾನು ಹೇಳಿದ್ದು COP31 ಟರ್ಕಿ ಅಂತ ಹೇಳಿದೆ. ಯಾವುದು? COP31 ಟರ್ಕಿ. COP32 ಅಂತ ಕೇಳಿದ್ದೇನೆ. ಯಾವುದು? ಇಥಿಯೋಪಿಯಾ ಅಂತ ಹೇಳಿದ್ದೀನಿ ಅಲ್ವಾ ಅವಾಗಲೇ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತೀಯ ಸೇನೆಯು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬ್ರಹ್ಮಶಿರಾ ವ್ಯಾಯಾಮವನ್ನು ನಡೆಸಿತು ಅಂತ ಕೇಳಿದ್ದಾನೆ. ಬ್ರಹ್ಮಶಿರಾ ಎಲ್ಲಿ ನಡೆಸಿದೆ ರೀ? ಎಲ್ಲಿ? ಬ್ರಹ್ಮನಾಥಲೆ ಗುಜರಾತಲ್ಲಿ ನಡೆಸಿದೆ. ಯಾವುದು? ಬ್ರಹ್ಮಶಿರಾ ವ್ಯಾಯಾಮವನ್ನು. ಓಕೆ, ಸೊ ಗುಜರಾತ್ ಅವರು ಜಾಸ್ತಿ ನಮ್ಮ ಒಂದು ಶಿರವನ್ನು ತಿಂತಾ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ನೆನಪುಳಿತದೆ. ಓಕೆ, ಅದು ಸಹ ಸತ್ಯ ಇದೆ. ಆ್ಯಂಡ್ ನೆಕ್ಸ್ಟ್, ನರ ತಂತ್ರಜ್ಞಾನಕ್ಕಾಗಿ ವಿಶ್ವದ ಮೊದಲ ಜಾಗತಿಕ ನೈತಿಕ ಚೌಕಟ್ಟನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಅಳವಡಿಸಿಕೊಂಡಿದೆ ಅಂತ ಕೇಳಿದ್ದೇನೆ. ಯಾವುದು ಅಳವಡಿಸಿಕೊಂಡಿದೆ ಇದನ್ನು? ಸೊ ಇದನ್ನು ಅಳವಡಿಸಿಕೊಂಡಿರೋದು ಯಾರು ಅಂದರೆ ನಮ್ಮ ಯುನೆಸ್ಕೋ ಅವರು. ಓಕೆ, ಯುನೆಸ್ಕೋ ಗ್ಯಾಸ್ಟ್ರೋನಮಿಯಲ್ಲಿ ಇತ್ತೀಚೆಗೆ ಸೇರಿರ್ತಕ್ಕಂಥ ನಗರ ಯಾವುದು? ಲಕ್ನೋ ಅಲ್ವಾ? ನೆನಪಿದೆಯಲ್ವಾ? ಮತ್ತೆ ಮರೆತು ಹೋಗ್ತಾ ಅಲ್ವಲ್ಲ, ಮುಂದೆ ಹಾಗೆ ಬರ್ತಾ 49ನೇ ಕ್ವಶನ್ಗೆ ಬಂದು 2ನೇ ಕ್ವಶನ್ ನೆನಪಾದ್ರೆ ಹೇಗೆ ಅಲ್ವಾ? ಲಕ್ನೋ ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವುದಂದ್ರೆ ಯುನೆಸ್ಕೋ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಭಾರತ ಮತ್ತು ಯಾವ ದೇಶದ ನಡುವಿನ 6ನೇ ವಿನ್ಬೆಕ್ಸ್ ಮಿಲಿಟರಿ ವ್ಯಾಯಾಮ ಹನೋಯ್ನಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದೇನೆ ಸರ್. ಸೊ ಇಲ್ಲಿ ಕ್ವಶನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇದೆ ನೋಡಿ. ಭಾರತ ಮತ್ತು ಈ ಒಂದು ವಿಯೆಟ್ನಾಂ ಮಧ್ಯೆ ನಡೀತದೆ ಅಂತಿದ್ದು. ಆ್ಯಂಡ್ ನೆಕ್ಸ್ಟ್, ಇದು 6ನೇ ಒಂದು ಆವೃತ್ತಿಯಾಗಿದೆ ಅಂತೆ. ಅದರ ಹೆಸರು ಏನಾಗಿದೆ? ವಿನ್ಬೆಕ್ಸ್ ಅಂತ ಆಗಿದೆ ಅಂತೆ. ಆ್ಯಂಡ್ ದೆನ್ ಇದು ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಹನೋಯ್ನಲ್ಲಿ ನಡೆದಿದೆ ಅಂತೆ. ಹನೋಯಲ್ಲಿ ಕಂಡುಬರುತ್ತೆ. ಇದೇ ಒಂದು ವಿಯೆಟ್ನಾಮಲ್ಲೇ ಕಂಡುಬರುತ್ತಲ್ವಾ? ನಮ್ಮ ಇಂಡಿಯಾದಲ್ಲಿ ಹನೋಯ್ ಅಂತ ಹೆಸರಾದರೂ ಇದೆಯಾ? ಇಲ್ಲ ಅಲ್ವಾ? ಸೊ ವಿಯೆಟ್ನಾಮಲ್ಲಿ ಕಂಡುಬರುತ್ತೆ ಸರ್. ಸೊ ಇದ್ರ ಮೇಲೆ ಸಹ ಪ್ರಶ್ನೆ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ ಸರ್. ಸೊ ಇದು ಫುಲ್ ಸ್ಲೈಡ್ ಏನಿದೆಲ್ವಾ, ಸೊ ಈ ಎಲ್ಲ ಸ್ಲೈಡಲ್ಲಿ ಯಾವ ಬೇಕಾದ ವರ್ಡ್ ಮೇಲೆ ಪ್ರಶ್ನೆ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಇಂಟರ್ನ್ಯಾಷನಲ್ ಡೆಸ್ ಕನ್ಸ್ಟ್ರಕ್ಟರ್ಸ್ ದಿ ಆಟೋಮೊಬೈಲ್ಸ್ ಸಂಸ್ಥೆಯ ಮೊದಲ ಭಾರತೀಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದೇನೆ. ಯಾರು ನೇಮಕಗೊಂಡಿದ್ದಾರೆ ಇದಕ್ಕೆ? ಯಾರು? ನಮ್ಮ ಶೈಲೇಶ್ ಚಂದ್ರ ಅವರ. ಹೌದು, ನಮ್ಮ ಶೈಲೇಶ್ ಚಂದ್ರ ಅವರು ಇದಕ್ಕೆ ನೇಮಕಗೊಂಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ 2025 ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಅಂದರೆ 15ನೇ ಸ್ಥಾನದಲ್ಲಿದೆ. ಯಾವುದು? ನಮ್ಮ ಭಾರತ. ಓಕೆ, ಇದು ಭಾರತ. ಆ್ಯಂಡ್ ದೆನ್ ಇತ್ತೀಚೆಗೆ ನಿಮಗೆ ಪ್ರಶ್ನೆ ಕೇಳಿದಾನಲ್ವಾ ಎಕ್ಸಾಮಲ್ಲಿ, RRB ಡಿ ಗ್ರೂಪ್ ಎಕ್ಸಾಮಲ್ಲಿ, ಅಲ್ಲಿ 10ನೇ ಅಂತಾನೆ ಕೊಟ್ಟಿದ್ದಾನೆ ಇನ್ನೂ ಆಪ್ಷನ್. ಓಕೆ, 15ನೇ ಟಿಕ್ ಹಾಕಿ. ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ಡೇಟನ್ ಶಾಂತಿ ಪ್ರಶಸ್ತಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಸರ್, ಯಾವುದು? ಡೇಟನ್ ಶಾಂತಿ ಪ್ರಶಸ್ತಿ ಅಂತ ಕೇಳಿದ್ರೆ ಡೇಟನ್ ಶಾಂತಿ ಪ್ರಶಸ್ತಿ. ಓಕೆ, ನೋಬೆಲ್ ಶಾಂತಿ ಪ್ರಶಸ್ತಿ ಅಂತ ಕೇಳಿದ್ರೆ ಕೊರಿಯಾನ ಯಾವುದು? ಮರಿಯಾ ಕೊರಿಯಾನೋ ಮಚಾಡೋ ಅವರು. ಬಟ್ ಡೇಟನ್ ಶಾಂತಿ ಪ್ರಶಸ್ತಿ ಅಂತ ಕೇಳಿದ್ರೆ ನಮ್ಮ ಇಂಡಿಯನ್ ಯಾರ್ರೀ? ನಮ್ಮ ಇಂಡಿಯನ್ ಆಗಿರ್ತಕ್ಕಂಥ ಸಲ್ಮಾನ್ ರಶ್ದಿ ಅವರಿಗೆ ಈ ಒಂದು ಡೇಟನ್ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅನ್ನೋ ಸಹ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್, ಮಂಗಳಯಾನ 2 ಅನ್ನು ಮಂಗಳ ಗ್ರಹದಲ್ಲಿ ಇಳಿಸುವುದಾಗಿ ಇಸ್ರೋ ಯಾವ ವರ್ಷ ಘೋಷಿಸಿದೆ ಅಂತ ಕೇಳಿದ್ರೆ ಸರ್, ಈ ಒಂದು ಮಂಗಳಯಾನ 2 ಅನ್ನು ಮಂಗಳ ಗ್ರಹದಲ್ಲಿ ಇಳಿಸ್ತಾರೆ ಅಂತ. ಯಾವ ವರ್ಷದಲ್ಲಿ ಇಳಿಸ್ತಾರೆ ಸರ್ ಇವುದು? ಹೋಗೋಣ ನಾವು ಸಹ. ಇವಾಗ 2030ರಲ್ಲಿ ಇನ್ನೂ ಎಷ್ಟು ವರ್ಷ? 4 ವರ್ಷ ಕಾಯೋಣ. ಓಕೆ, 5 ವರ್ಷ ಕಾಯೋಣ. ಆ್ಯಂಡ್ ದೆನ್ ನೆಕ್ಸ್ಟ್, ತುಂಗ್ಬುಕ್ ಮತ್ತು ಪುಮ್ಟಾಂಗ್ ಫ್ಲೂಟ್ ಎಂಬ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳಿಗೆ ಇತ್ತೀಚೆಗೆ GI ಟ್ಯಾಗ್ಗಳನ್ನು ನೀಡಲಾಗಿದೆ. ಸೊ ಹಾಗಾದರೆ ಅವು ಯಾವ ರಾಜ್ಯಕ್ಕೆ ಸೇರಿದವೆ? ಯಾವುದು? ತುಂಗ್ಬುಕ್ ಮತ್ತು ಪುಮ್ಟಾಂಗ್ ಅಂತ ಹೇಳ್ತೀವಿ. ಯಾವುದು? ತುಂಗ್ಬುಕ್ ಮತ್ತು ಪುಮ್ಟಾಂಗ್ ಯಾವ ರಾಜ್ಯದ್ದು? ಈ ಒಂದು ಸಿಕ್ಕಿಂ ರಾಜ್ಯದ್ದು ಅಂತ ಹೇಳ್ತೀವಿ ಸರ್. ಯಾವುದು? ಸಿಕ್ಕಿಂ ರಾಜ್ಯದ್ದು. ಎಷ್ಟನೇ ತಿದ್ದುಪಡಿ ಸಿಕ್ಕಿಮಿಗೆ ಸಂಬಂಧಪಟ್ಟಿದೆ? 35 ಮತ್ತು 36ನೇ ತಿದ್ದುಪಡಿ ಏನಿದೆ ಅಲ್ವಾ, ಸಿಕ್ಕಿಮಿಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ನೆಕ್ಸ್ಟ್, ರಾಷ್ಟ್ರೀಯ ಬುಡಕಟ್ಟು ಚಲನಚಿತ್ರೋತ್ಸವ 2025 ಈ ಕೆಳಗಿನ ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ ಯಾವುದು? ರಾಷ್ಟ್ರೀಯ ಬುಡಕಟ್ಟು ಚಲನಚಿತ್ರೋತ್ಸವ 2025 ಈ ಕೆಳಗಿನ ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಯಾವುದು ಸರ್? ಈ ಇಂಪಾಲ್ ಅಂತ ಹೇಳ್ತೀವಿ. ಯಾವುದು? ಇಂಪಾಲ್ ಅಂತ ಹೇಳ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ರಾಷ್ಟ್ರೀಯ ಬುಡಕಟ್ಟು ಚಲನಚಿತ್ರೋತ್ಸವ 2025 ಈ ಒಂದು ಇಂಪಾಲ್ನಲ್ಲಿ
ಪ್ರಾರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಸ್ಥಳೀಯ ಕ್ವಾಂಟಮ್ ಡೈಮಂಡ್ ಮೈಕ್ರೋಸ್ಕೋಪ್ ಅನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾವ್ದು ಮಾಡಿದೆ ಇತ್ತೀಚೆಗೆ ಈ ಥರದ್ದು? ಯಾವುದಂದ್ರೆ ನಮ್ಮ ಇಂಡಿಯಾನೇ. ಇವಾಗ ಇತ್ತೀಚೆಗೆ ನಮ್ಮ ಇಂಡಿಯಾನೇ ಇದೆ ಅಲ್ವಾ. ಕ್ವಾಂಟಮ್ ಅನ್ನೋ ವರ್ಡ್ ಸಾಕಷ್ಟು ಯೂಸ್ ಮಾಡ್ತಾ ಇದೆ. ಸೊ ಕ್ವಾಂಟಮ್ ಅಂತ ಬಂದ ನಮ್ಮ ಇಂಡಿಯಾ ಇರುತ್ತೆ, ಇಲ್ಲಾಂದ್ರೆ ನಮ್ಮ ಬೆಂಗಳೂರು ಆಗಿರುತ್ತೆ. ಓಕೆ, ಕ್ವಾಂಟಮ್ ಸಿಟಿಯನ್ನು ಯಾವ ರಾಜ್ಯ ಇತ್ತೀಚೆಗೆ ಮಾಡುವುದಾಗಿ ಘೋಷಣೆ ಮಾಡಿದೆ ಅಂತ ಕೇಳಿದ್ರೆ ನಮ್ಮ ಬೆಂಗಳೂರು. ಯಾವುದು ಅಂದರೆ ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ. ಓಕೆ, ಇದು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, 2029ರಲ್ಲಿ ಅಮೆರಿಕದ ಬಾಹ್ಯಾಕಾಶ ಮಿಷನ್ ತರಬೇತಿಗೆ ಆಯ್ಕೆಯಾದ ನಮ್ಮ ಭಾರತೀಯ ಯಾರು ಅಂತ ಕೇಳಿದ್ರೆ ಸರ್ ಯಾರು? ಈ ಒಂದು ಕುಂಚಲ್ ಕೈವೆಲ್ಲ ರೆಡ್ಡಿ ಅಂತ ಹೇಳ್ತೀವಿ, ಆಂಧ್ರ ಪ್ರದೇಶದವ್ರು ಇವರು ಆಗಿದ್ದಾರೆ. ಸರ್ ರೆಡ್ಡಿ ಎಲ್ಲಿದ್ದಾರೆ? ಆಂಧ್ರ ಪ್ರದೇಶದಲ್ಲಿ ಇದ್ದಾರೆ ಆಲ್ಮೋಸ್ಟ್. ಇದೇ ನೆನ್ಪಿಟ್ಕೊಳ್ಳಿ. ಯಾವುದು? ಬಾಹ್ಯಾಕಾಶ ಮಿಷನ್ ತರಬೇತಿಗೆ ಆಯ್ಕೆಯಾದ ನಮ್ಮ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಈ ಕುಂಚಲ್ ಕೈವಲ್ಯ ರೆಡ್ಡಿ ಇವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ರಾಜ್ಯಾದ್ಯಂತ ಪರಿಷ್ಕೃತ ಭಾರತ್ ನೆಟ್ ಯೋಜನೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಸರ್ ಯಾವ ರಾಜ್ಯ ಆಗಿದೆ ಈ ಒಂದು ಪರಿಷ್ಕೃತ ಭಾರತ್ ನೆಟ್ ಅನ್ನು ಜಾರಿಗೆ ತಂದಿರತಕ್ಕಂಥದ್ದು? ಯಾವುದು ಅಂದರೆ ಇದೇ ಒಂದು ಪಂಜಾಬ್. ಈ ಪಂಜಾಬ್ನ ಒಂದು ರಾಜ್ಯ ಮೀನಿನ ಹೆಸರು ಯಾವುದು? ಮರ್ತ್ಬಿಟ್ರಾ? ಮರ್ತಿಲ್ಲ ಅಲ್ವಾ? ಯಾವುದು? ರೋಹು ಮೀನಿನ ಹೆಸರು ಇದು. ಓಕೆ, ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಭದ್ರತಾ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಸರ್ನ ಯಾರನ್ನು ನೇಮಿಸಲಾಗಿದೆ ಭದ್ರತಾ ಕಾರ್ಯದರ್ಶಿಯಾಗಿ? ಹೇಳ್ಬೋದಾ ಯಾರನ್ನು ನೇಮಿಸಲಾಗಿದೆ ಅಂತ? ಯಾರನ್ನ? ಈ ಪರಾಗ್ ಜೈನ್ ಅವರನ್ನು ನೇಮಿಸಲಾಗಿದೆ. ಓಕೆ, ಪರಾಗ್ ಜೈನ್ ಅವರನ್ನು. ಸೊ ಇದಾಗಿತ್ತು ಇಲ್ಲಿವರೆಗೆ ವೀಕ್ಲಿ ಕರೆಂಟ್ ಅಫೇರ್ಸ್ನ ಟಾಪ್ 60 ಪ್ರಶ್ನೆಗಳು. ಸರಿನಾ? ಸೊ ಇದಾಗಿತ್ತು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೈಲಿ ಕರೆಂಟ್ ಅಫೇರ್ಸ್ ಬೇಕಾಗಿತ್ತು ಅಂದರೆ ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡ್ತಾ ಬನ್ನಿ. ಡೈಲಿ ಕರೆಂಟ್ ಅಫೇರ್ಸ್ ನಿಮಗೆ ಅತ್ಯುತ್ತಮವಾಗಿ ಉಪಯೋಗ ಆಗ್ತಕ್ಕಂಥ ಪ್ರಶ್ನೆಗಳನ್ನ ತರ್ತಾ ಇದ್ದೀನಿ. ಸರಿನಾ? ಸೊ ಅಲ್ಲಿ ನಿಮಗೆ ಟಫ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಆಲ್ಮೋಸ್ಟ್ ಇದ್ದಾವೆ. ಸೊ ಅಲ್ಲಿ ನಿಮಗೆ ರಿವಿಷನ್ ಆಗುತ್ತೆ. ಸೊ ಡೈಲಿ ನಿಮಗೆ ಡೈಲಿ 30 ಪ್ರಶ್ನೆಗಳು ಅಂತಂದರೆ ಓಕೆ, ನೆಕ್ಸ್ಟ್ ಡೇ ನಿಮಗೆ ಮಿನಿಮಮ್ 10 ಕ್ವಶ್ನ್ಗಳು ರಿಪೀಟ್ ಆಗಿರ್ತವೆ. ಸರಿನಾ? ಸೊ ಡೈಲಿ ನಿಮಗೆ ಒಂದು 40 ಕ್ವಶ್ನ್ ಅಂದರೆ ನೆಕ್ಸ್ಟ್ ಡೇ ನಿಮಗೆ ಒಂದು 15 ಕ್ವಶ್ನ್ಗಳು ರಿಪೀಟ್ ಆಗಿರ್ತವೆ. ಆ್ಯಂಡ್ ದೆನ್ ಮತ್ತೆ ವೀಕೆಂಡಲ್ಲೂ ಸಹ ನಾವು ಪ್ರಶ್ನೆಗಳನ್ನ ನೋಡ್ತಾ ಇರೋದ್ರಿಂದ, ಆ್ಯಂಡ್ ದೆನ್ ಮಂತ್ ಎಂಡಲ್ಲೂ ಸಹ ಪ್ರಶ್ನೆಗಳನ್ನ ನಾವು ಮತ್ತೆ ರಿವೈಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನಿಮಗೆ ಇರ್ತಕ್ಕಂಥ ಈ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ ಈಸಿ ಆಗಿಬಿಡುತ್ತೆ. ಜಾಸ್ತಿ ನೀವು ಓದೋದು ಬೇಕಾಗಿಲ್ಲ, ಏನಿಲ್ಲ. ಜಸ್ಟ್ ಒಂದು 15 ನಿಮಿಷ ನೀವು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳಿದ್ರೆ ನಿಮಗೆ ಈ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ನಿಮ್ಗೆ ನಾನು ಭರವಸೆ ಕೊಡ್ತೀನಿ ಅದಕ್ಕೆ. ಓಕೆ, ಮೀನ್ಸ್ RRB ಎಕ್ಸಾಮ್ಗೆ ಮತ್ತು SSC ಎಕ್ಸಾಮ್ಗೆ ಮತ್ತು ಸರ್ UPSC ಎಕ್ಸಾಮ್ಗೆ ಇಲ್ಲ, ಅದು ಮತ್ತೆ ನೀವು ಸ್ಪೆಸಿಫಿಕ್ ಆಗಿ ಇದೇ ಟಾಪಿಕ್ಗಳನ್ನು ಡೆಪ್ತಾಗಿ ಓದಬೇಕು ಅಂತ ಆ ಥರ ಎಲ್ಲ ಇರುತ್ತೆ. ಸೊ ಆ ಥರ ರೀತಿ ನಿಮಗೆ ಸುಳ್ಳು ಭರವಸೆ ನಾನು ಕೊಡೋದಿಲ್ಲ. ಸೊ ಜಸ್ಟ್ ನಿಮಗೆ SSC RRB ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಅಂತ ಹೇಳ್ತೀನಿ. ಸ್ಟೇಟ್ ಗೌರ್ಮೆಂಟ್ ಅವ್ರು ನೀವೇನಾದರೂ ನಾನು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳಿದ್ರೆ ಫಿಕ್ಸ್ ನೀವು ಎಷ್ಟು ಕರೆಂಟ್ ಅಫೇರ್ಸ್ 2 ಕರೆಂಟ್ ಅಫೇರ್ಸ್ ಕೇಳಿದ್ರೆ 2 ಕೇಳೋ ನೀವು ಟೇಕ್ ಹಾಕ್ತೀರಾ, 5 ಕರೆಂಟ್ ಅಫೇರ್ಸ್ ಕೇಳಿದ್ರೆ 5 ಟಿಕ್ ಹಾಕ್ತೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮೀನ್ಸ್ ಅಲ್ಲಿ ಸ್ಟೇಟ್ಗಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಈಸಿ ಕೇಳ್ತಾನೆ ರೀ, ಸೆಂಟ್ರಲ್ಲೇ ನೀವು ಟಫ್ ಕೇಳ್ತಾನೆ. ಸೊ ಇಲ್ಲಿ ನೀವು ಈಸಿಯಾಗಿರೋದು ನಿಮಗೆ ಜಾಸ್ತಿ ಇಲ್ಲಿ ಯಾವ್ದು ಈಸಿ ಅಂತ ಹೇಳಿರ್ತೀನಲ್ವಾ ಅದೇ ನಿಮಗೆ ಅಲ್ಲಿ ಟಫ್ ಲೆವೆಲಲ್ಲಿ ಕೇಳಿರ್ತಾನೆ ಸ್ಟೇಟಲ್ಲಿ ಅಷ್ಟೇ. ಓಕೆ, ಸೊ ಇಷ್ಟು ಹೇಳ್ತಾ ಇದ್ದೀನಿ, ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.